ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹೇಗಿತ್ತು ಯೂನಿಯನ್ ಬಜೆಟ್ 2026? ರಾಜ್ಯಕ್ಕೇನು ಸಿಕ್ತು, ಏನು ಸಿಗಬೇಕಾಗಿತ್ತು, ದೇಶವನ್ನು ಮುಂದಿನ 10 ವರ್ಷಗಳ ಕಾಲ ಮುನ್ನಡೆಸುವ ದಾರಿಯನ್ನು ತೋರಿಸುವಂಥ ಬಜೆಟ್ ನಿಜವಾಗ್ಲೂ ಇದಾಗಿತ್ತ ಬಿಜೆಪಿಯವರು ಹೇಳ್ತಾ ಇರುವ ರೀತಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ತಜ್ಞರಾದ ಕೇಶವ್ ಸರ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಕೂಡ. ಮಂಜೇಗೌಡ ಅವರು JDSನಿಂದ, ರವಿಕುಮಾರ್ ಅವರು BJPಯಿಂದ, ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ, ಆರ್ ಪ್ರಕಾಶ್ ಅವರು JDSನಿಂದ, ಅವರು ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಶವ್ ಸರ್, ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಮಜಾ ನೈ ಆಯಾ ಅಂತಿದ್ದಾರೆ ಜನ. ಯಾಕೆಂದರೆ ಅತಿ ಹೆಚ್ಚು ಬಜೆಟ್ ವಿಷಯ ಚರ್ಚೆ ಆಗೋದು ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಿಸಿದ ಘೋಷಣೆಗಳಾದಾಗ ಏನೇನು ಘೋಷಣೆ ಮಾಡಬೇಕಾಗಿತ್ತು ಲಾಸ್ಟ್ ಟೈಮ್ ಆಗಿಬಿಟ್ಟಿತ್ತು. ಈ ಸಲ ಹೆಚ್ಚಿನ ಪ್ರಸ್ತಾಪವೇ ಇಲ್ಲ. ಅದನ್ನು ಹೊರತುಪಡಿಸಿ ನೋಡಿದ್ರೆ ಈಗ ಲಾಸ್ಟ್ ಟೈಮ್ ನಿಮಗೆ ಸುಮ್ಮನೆ ಒಂದು ಅಂಕಿಅಂಶ ಕೊಡೋದಾದ್ರೆ ಇನ್ಕಮ್ ಟ್ಯಾಕ್ಸ್ದು ನಮ್ಮಲ್ಲಿ ಫೈಲ್ ಮಾಡ್ತಿರೋರು ಹತ್ತತ್ರ 9 ಕೋಟಿ ಜನ ಇದ್ದಾರೆ. ಆದರೆ ಆ್ಯಕ್ಚುಯಲ್ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರ ಸಂಖ್ಯೆ ನಿಮಗೆ 3 ಕೋಟಿ 3.2 ಕೋಟಿ ಇನಿಷಿಯಲ್ ಎಸ್ಟಿಮೇಟ್ಸ್ ಹೇಳುತ್ತೆ. ಎಸ್. ಸೊ ಇಷ್ಟು ಕಡಿಮೆ ಜನ ಇಷ್ಟು ದೊಡ್ಡ ಅಮೌಂಟನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಹೌದು, ಇದೇ ಆದಾಯ ಕೊಡಲಿ, ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಮ ರಿಸೋರ್ಸಸ್ ಎಲ್ಲಿಂದ ಮತ್ತು ಈಗ ಆಗಲೇ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. 12.75 ಸ್ಯಾಲ್ರಿ ಕ್ಲಾಸ್ಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ. 12 lakhs ಮಾಮೂಲಿ ಇವ್ರಿಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚು ಬಹುಶಃ ದಿಲ್ ಮಾಂಗೆ ಮೋರ್ ನಿಜ. ಆದರೆ ಆರ್ಥಿಕತೆಯನ್ನು ನೋಡಬೇಕು, ಅವರು ನಡೆಸಬೇಕಲ್ವಾ, ದೇಶವನ್ನು ಮುನ್ನಡೆಸಬೇಕು. ಅದಕ್ಕೆ ಸೊ ಹಾಗಾಗಿ ನಾನು ಈ ಫಿಸ್ಕಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ದಕ್ಕೆ ಫಸ್ಟ್ ಥಮ್ಸಪ್, 2 ಥಮ್ಸಪ್, ನಾಟ್ 1 ಫಾರ್ ದಿಸ್ ಬಜೆಟ್. ಹಾಂ. ಮತ್ತು ಇನ್ನೂ ಒಂದು ಮುಖ್ಯವಾದ್ದು, ನಾಟ್ ಜಸ್ಟ್ ಫಿಸ್ಕಲ್ ಡೆಫಿಸಿಟ್ ಇಂದ ನಾನು ಇದಕ್ಕೆ ಥಮ್ಸಪ್ ಕೊಡ್ತಾ ಇಲ್ಲ. ಇಲ್ಲಿ ನೀವು ಓವರ್ ಆಲ್ ಕೆಪೆಕ್ಸಿನ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡುವ. 12.2 lakh crores, 12.2 ಟ್ರಿಲಿಯನ್ ಹಣನ ನಾವು ಕ್ಯಾಪೆಕ್ಸ್ಗೆ ಹಾಕ್ತಾ ಇದ್ವಿ. ಆದರೆ ಅದಕ್ಕೆ ಹಣ ನೀವು ನೋಡಿದ್ರೆ ಲಾಸ್ಟ್ ಟೈಮ್ ಬಾರೋಯಿಂಗ್ಸ್ಗೂ ಈ ಸರಿ ಬಾರೋಯಿಂಗ್ಸ್ಗೂ ಒಂದು ವ್ಯತ್ಯಾಸ ಕಾಣುತ್ತೆ. ಆ ಬಾರೋಯಿಂಗ್ಸಲ್ಲಿ ನಮಗೆ ಏನು ಕಾಣ್ತಾ ಇದೆ ಅಂತಂದರೆ, ಈ ಸರಿ ನಾವು ನೆಟ್ ಬಾರೋಯಿಂಗ್ ಮಾಡ್ತಾ ಇರೋದು 11.78 crores. ಓಕೆ. ಅಂದರೆ ನಾವು ಏನು ಕೆಪೆಕ್ಸ್ ಮೇಲೆ ಹಾಕ್ತಾ ಇದ್ದೀವಿ ಅದಕ್ಕಿಂತ ಕಡಿಮೆ ನೆಟ್ ಸಾಲನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕಿಲ್ಲಿ. ಅದು ನಾವು ಬಹುತೇಕ ಚರ್ಚೆಗಳಲ್ಲಿ ಮಿಸ್ ಆಗ್ತಾ ಇದೆ. ಹಂಗಾಗಿ ಆಯವ್ಯಯ ಏನೋ ಇದೇನೋ ಇಲ್ಲ ಅನ್ನೋ ಥರ. ಈಗ ಕೆಪೆಕ್ಸ್ನ ಮಾಡುವಾಗ ಎಲ್ಲರಿಗೂ ಅನುಕೂಲ ಆಗೋದಿದು. ಕೆಲಸ ಸಿಕ್ಕುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ, ಅಸೆಟ್ ಕ್ರಿಯೇಟ್ ಆಗುತ್ತೆ. ನಾವು ಯಾವಾಗೋ ಮಾತಾಡ್ತೀವಿ ಈ ಜಂಗುಳಿಲಿ ಹೋಗೋಕ್ಕಾಗಲ್ಲ, ಅದಾಗಲ್ಲ, ಇದಾಗಲ್ಲ ಅಂತ. ಬಟ್ ನಿಮ್ಗೆ ಒಂದ್ಸರಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆದರೆ ರೈತರಿಗೆ ಅನುಕೂಲ ಆಗುತ್ತೆ, ಇಂಡಸ್ಟ್ರಿಯಲ್ ಅರ್ಥ ಆಗುತ್ತೆ, ಅನುಕೂಲ ಆಗುತ್ತೆ, ನನಗೆ ಅನುಕೂಲ ಆಗುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ, ಇಡೀ ದೇಶಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಮಿಕ್ಕಿದ ದುಡ್ಡನ್ನು ಎಲ್ಲಿಂದ ತಂದಿದ್ದಾರೆ ಅಂದ್ರೇನು ಅದು ಒಂದು ಕೇರ್ಫುಲ್ ಪ್ಲಾನಿಂಗ್ ಆಗಿದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಈ 28.7 lakh crores ಏನು ತಂದಿದ್ದಾರೆ ಇದು ನಾನ್ ಡೆಟ್ ರೆಸಿಪ್ಟ್ಸ್ನ ತಂದಿದ್ದಾರೆ. ನಾನ್ ಡೆಟ್ ರೆಸಿಪ್ಟ್ಸ್ ಅಂದರೆ ಇವು ನಮಗೆ ಮತ್ತೆ ಬಡ್ಡಿ ಕಟ್ಟುವ ರೀತಿಯಲ್ಲಿ ಮಾಡುವಂಥದ್ದಲ್ಲ. ಅವು ನಮಗೆ ಈ ಡಿವಿಡೆಂಡ್ಸಿಂದ, ಈ ಪಬ್ಲಿಕ್ ಸೆಕ್ಟರಿಂದ ಡಿವಿಡೆಂಡ್ಸ್ ಬರೋದಿರ್ಬೋದು, ಇಲ್ಲ ಫೈನ್ಸ್ ಏನು ಕಲೆಕ್ಟ್ ಮಾಡ್ತಾರೆ, ಪಾಸ್ಪೋರ್ಟ್ ಫೀಸ್ ಕಲೆಕ್ಟ್ ಮಾಡ್ತಾರೆ, ಸರ್ವಿಸಸ್ ಕೊಟ್ಟಾಗ ಏನು ಸರ್ಕಾರ ಫೀಸ್ ಕಲೆಕ್ಟ್ ಮಾಡುತ್ತೆ, ಅವುಗಳ ಮೇಲೆ ಆಗುವಂಥದ್ದು. ಸೊ ಹಾಗಾಗಿ ನಾನ್ ಡೆಟ್ಟಿಂದ ಹೆಚ್ಚು ಮಾಡಿರೋದ್ರಿಂದ ನಮಗೆ ಡೆಟ್ ಅನ್ನೋದು ಏನಿದೆ, ಸಾಲ ಅನ್ನೋದು ಕಂಟ್ರೋಲ್ಗೆ, ಸೀಮಿತಕ್ಕೆ ಸಿಕ್ಕಿದೆ. ಈಗ ಬೇರೆ ದೇಶಗಳು ಸಫರ್ ಮಾಡ್ತಿರುವಾಗ ಭಾರತದಂಥ ದೇಶ 11,70,000 ಕೋಟಿ ಸಾಲ. ಹೌದು, ಈ ಸಲ. ಓಕೆ. ನೆಟ್ ಇನ್ವೆಸ್ಟ್ಮೆಂಟ್, ನೆಟ್ ಪ್ರಶ್ನೆ ಡೌಟ್ ಅಂತ, ಕಳೆದ ಕರೋನಾ ನಂತರದ 5 ವರ್ಷಗಳಲ್ಲಿ ಹೆಚ್ಚು ಕಡಿಮೆ ನಾವು ಒಂದು 66ರಿಂದ ನೀವು ಕೆಪೆಕ್ಸಲ್ಲಿ ನಾವು ಸ್ಪೆಂಡ್ ಮಾಡಿದ್ದೇವೆ. 5 ವರ್ಷದಲ್ಲಿ ಹಿಡ್ಕೊಳ್ಳಿ 11 ಅಲ್ವಾ? 11.1 ಇತ್ತು, 11.2 ಆಯಿತು. ಕೆಪೆಕ್ಸ್ ಸ್ಪೆಂಡಿಂಗ್ ಮಾಡ್ತಕ್ಕಂಥದ್ದರ ಉದ್ದೇಶ ಏನು? ಎಕನಾಮಿಕ್ ಸೈಕಲ್ ಕೂಡ ಆಗಲಿ, ಒಂದು ವೇಳೆ ಆ 5 ವರ್ಷದಲ್ಲಿ ಆ ಪ್ರಮಾಣದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಿದೆ ಅಂತಾದರೆ, ನಾನು ನಿಮ್ಗೆ ಎದಕ್ಕೆ ಹೇಳ್ತಿದ್ದೀನಿ ಅಂದರೆ, ಪಾಲಿಟಿಕ್ಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಬಾಲ್ ಗೇಮಾ ಅನ್ನೋ ಪ್ರಶ್ನೆಗೆ ಉತ್ತರ. ಕರೆಕ್ಟ್. ಪ್ರತಿಯೊಂದು ರಾಜ್ಯದ ಚುನಾವಣೆಯಲ್ಲಿ ಈ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲೂ ಪ್ರತಿಯೊಂದು ರಾಜ್ಯದ ಚುನಾವಣೆಯಲ್ಲೂ ನೇರವಾಗಿ ಹಣ ಹಾಕ್ತಕ್ಕಂಥ ಒಂದು ಅನಿವಾರ್ಯತೆ ರಾಜಕೀಯ ಪಕ್ಷಗಳಿಗೆ ಯಾಕೆ ಸೃಷ್ಟಿಯಾಗ್ತಾ ಇದೆ? ಒಂದು ವೇಳೆ ಬಾರೋಯಿಂಗ್ ಕಡಿಮೆ ಆಗ್ತಿದೆ, ನಿಮ್ಮ ಕೆಪೆಕ್ಸ್ ಸ್ಪೆಂಡಿಂಗ್ ಜಾಸ್ತಿ ಆಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಿದೆ ಅಂದರೆ
ಎಕನಾಮಿಕ್ಸ್ ಇಸ್ ಡಿಫ್ರೆಂಟ್, ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್ ಅಂತ ಲೆಕ್ಕನ. ಇನ್ನು ಪೊಲಿಟಿಕಲ್ ಕ್ವಶನ್ ಅನ್ನೋ ರೀತಿ ತಗೋಬೇಡಿ. ಅಲ್ಲ, ಆರ್ಥಿಕ ಸರ್ವೆ ಕಳವಳ ವ್ಯಕ್ತಪಡಿಸ್ತು. ಇಲ್ಲ, ಖಂಡಿತ ನನಗೆ ಡೌಟ್ ಅಂತ ಕೇಳಿದ್ರೆ ಪಾಲಿಟಿಕ್ಸ್ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರು ಮಾತಾಡ್ತಾರೆ. ಗುಡ್ ಎಕನಾಮಿಕ್ಸ್ is a bad politics. Good economics is also good politics. Good politics need not be good economics. Sometimes yes. ಅದನ್ನು ನಾನು ಹೇಳೋದು. ಯಾಕೆಂದರೆ ನೀವು ಯಾವುದೇ ಒಳ್ಳೆಯ ಆರ್ಥಿಕ ನೀತಿ ನೋಡಿ, ಅದು ಒಳ್ಳೆಯ ರಾಜಕೀಯ ನೀತಿಯೂ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಆದರೆ ಎಲ್ಲ ಒಳ್ಳೆಯ ರಾಜಕೀಯ ನಡೆ ಅಥವಾ ನೀತಿ ಒಳ್ಳೆಯ ಆರ್ಥಿಕ ನೀತಿ ಆಗಬೇಕಾಗಿಲ್ಲ, ಆಗಬೇಕಾಗಿಲ್ಲ. ಸೊ ಇದನ್ನ ನನ್ಗನ್ಸೋದು. ಬಟ್ ಏನಂದ್ರೆ ನಮಗೆ ನೀವು ಗಮನಿಸ್ಬೋದು ನಮ್ಮ ಟ್ರೂ ಅಲ್ಲ ಸರ್. ಇಫ್ ಗುಡ್ ಎಕನಾಮಿಕ್ಸ್ ಇಸ್ ಗುಡ್ ಪಾಲಿಟಿಕ್ಸ್, No, good politics capex and all the that is infrastructure push we are giving, it should translate into politics. ಆಗ್ತಾ ಇದೆ ಅಲ್ಲ, ಅದು ಆಗ್ತಾ ಇದೆ. ಬಟ್ ನೀವು ಅದನ್ನ ಹೆಂಗೆ ಬಿಂಬಿಸ್ತೀರಿ ಅನ್ನುವಂಥದ್ದು. ಈಗ ನೀವು ಹೈವೇಗಳನ್ನ ನೋಡಿ, ಮೊದಲಿನ ಹೈವೇನ ಕಂಪೇರ್ ಮಾಡಿ ಇವತ್ತಿನ ಹೈವೇ ನೋಡಿ, ರೈಲ್ ರೋಡ್ ನೋಡಿ, ಎಲೆಕ್ಟ್ರಿಫಿಕೇಶನ್ ನೋಡಿ, ಪೋರ್ಟ್ಸ್ ನೋಡಿ, ಐದರ್ ಶಿಪ್ನ ಪೋರ್ಟ್ಸ್ ನೋಡಿ, ಏರ್ಪೋರ್ಟ್ಸ್ ನೋಡಿ, ಡೆವಲಪ್ಮೆಂಟ್ ಕಣ್ಣಿಗೆ ಕಾಣಿಸ್ತಾ ಇದೆ. ಅದನ್ನೇನು ಯಾರೂ ಅಲ್ಲೆಗಳೆಯೋಕ್ಕಾಗಲ್ಲ. ನೀವು ಸುಮ್ಮನೆ ಕಣ್ಣನ್ನು ಬಿಟ್ಟು, ಪಾಲಿಟಿಕ್ಸ್ ಬಿಟ್ಟು ಕಣ್ಣನ್ನು ತೆರೆದರೆ ಖಂಡಿತ ಈ ಡೆವಲಪ್ಮೆಂಟ್ ಕಾಣುತ್ತೆ. ಇಷ್ಟು ಸಾಕ ನನಗೂ ಅನಿಸುತ್ತೆ, ಇನ್ನೂ ಜಾಸ್ತಿ ಆಗಿರಬೇಕಾಗಿತ್ತು ಅಂತ. ಅದು ಚರ್ಚೆ ಬೇರೆ. ಆಮೇಲೆ 55% GDP ನಾವು ಏನು ತಂದಿದ್ದೀವಲ್ವಾ, ನಮ್ಮ GDP ಟು ಲೋನ್ ರೇಷಿಯೋ 55% ಏನು ತಂದಿದ್ದೀವಿ, ದಟ್ ಈಸ್ ಅನದರ್ ಗುಡ್ ಅಚೀವ್ಮೆಂಟ್. ಏನು ಪ್ಲಾನ್ ಇದೆ ಎಲ್ಲ ಕ್ಲಿಯರ್ ಆಗಿ ಗೋಲ್ ಇದೆ. 2030ಕ್ಕೆ ನಾವು ಇಷ್ಟು ತಗೊಂಡ್ಬಿಡ್ಬೇಕು, ಅದಕ್ಕೆ ಗೋಲ್ ಹಾಕ್ಕೊಂಡಿದ್ದಾರೆ. ಸೊ ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ರು 4.4% ಫಿಸ್ಕಲ್ ಡೆಫಿಸಿಟ್ ಇದ್ದಾಗ ಇನ್ನೂ ಕಡಿಮೆ ಮಾಡ್ತೀವಿ. ಸರಿ 4.3 ತಗೊಂಡು ಬಂದಿದ್ದಾರೆ ಫಿಸ್ಕಲ್ ಡೆಫಿಸಿಟ್. ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಗೆ ಯಾವಾಗಲೂ ಫಿಸಿಕಲ್ ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟೋ ಹಾಗೆಯೇ ಗ್ರೋತ್ ಕೂಡ ಇಂಪಾರ್ಟೆಂಟ್. ಗ್ರೋತ್ ಅನ್ನುವಾಗ ನಾವ್ಯಾವತ್ತು ಇನ್ಕ್ಲೂಸಿವಿಟಿ ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಇದು ಇನ್ಕ್ಲೂಸಿವ್ ಆಗಿರುವ ಗ್ರೋತ್ ಆಗಿರೋದನ್ನು ನಾನು ನಿಮಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡಬಲ್ಲೆ ಯಾವ ಕಾರಣಕ್ಕಾಗಿ ಇದು ಇನ್ಕ್ಲೂಸಿವ್ ಇದೆ ಅಂತ. ಇನ್ನೊಂದು ಪ್ರಮುಖವಾದ ಮಾತನ್ನು ಹೇಳಲೇಬೇಕು ನಾನಿಲ್ಲಿ. ಯಾವಾಗಲೂ ಏನಾಗ್ತಾ ಇತ್ತು, ಅಮೃತ್ ಕಾಲ್ ಅಂತ ಅನೌನ್ಸ್ ಮಾಡಿದ್ರು ಫಸ್ಟು. ಆಮೇಲೆ ಅದ್ರ ಜೊತೆಗೆ ಆತ್ಮನಿರ್ಭರ್ ಭಾರತ ಬಂತು. ಅವಾಗೇನಾಯಿತು, ನೆಕ್ಸ್ಟ್ ಇಯರು ಕರ್ತವ್ಯ ಕಾಲ್ ಅಂತ ಬಂದರು. ಅವಾಗ ಅನೇಕರು ಪ್ರಶ್ನೆ ಮಾಡಿದ್ದುಂಟು, ಈವನ್ ನಾನು ಆ ಚರ್ಚೆಗಳಲ್ಲಿ ಭಾಗಿಯಾಗಿದ್ದೆ. ಕರ್ತವ್ಯ ಕಾಲ್ ಅನ್ನುವಂಥದ್ದನ್ನು ನೀವು ಜನರ ಮೇಲೆ ಹಾಕಿದಿರಿ, ನೀವು ನಿಮ್ಮ ಕರ್ತವ್ಯ ಮಾಡಿ ಅಂತ ಹೇಳ್ತಿದ್ದೀರಿ. ಆಗಲಿ ಸರ್ಕಾರ ತನ್ನ ಕರ್ತವ್ಯದಿಂದ ಹಿಂದುಳಿದು ಬಿಟ್ಟಿದೆಯಾ ಅಥವಾ ಹಿಂತೆಗೆದುಕೊಂಡಿದೆಯಾ, ಅದನ್ನೂ ಒಂಥರ ಡಿಸ್ಇನ್ವೆಸ್ಟ್ಮೆಂಟ್ ಥರ ಮಾಡಿಬಿಟ್ರ ಅನ್ನುವಂಥ ಅರ್ಥ ಬರುವ ಅನೇಕ ಚರ್ಚೆಗಳು ನಡೆದು ನಾನು ಅದರಲ್ಲಿ ಭಾಗಿಯಾಗಿದ್ದೆ. ಈಗ ಬಹುಶಃ ಇದರಲ್ಲಿ 6 ಕರ್ತವ್ಯಗಳನ್ನು ನಾನು ಮಾಡ್ತೀನಿ. ಆ ಕರ್ತವ್ಯಗಳಿಗೆ ರೋಡ್ ಮ್ಯಾಪ್ ಏನು, ಹೇಗೆ ನಾನು ಎಲ್ಲರನ್ನ ಒಳಗೊಳ್ತೀನಿ ಅಂತ ಹೇಳುವಂಥ ಅಂಕಿಅಂಶಗಳು ಮತ್ತು ಅದಕ್ಕೆ ಬೇಕಾಗುವ ಕಾರ್ಯಕ್ರಮಗಳನ್ನು ನೀವು ಕೊಟ್ಟಿರುವಾಗ, ನಾನು ಈ ಬಜೆಟ್ನ ಒಂದು ಪ್ಯೂರ್ ಅರ್ಥಶಾಸ್ತ್ರದ ದೃಷ್ಟಿಯಿಂದಲೇ ನೋಡುವಾಗ ನನಗೆ ಇದನ್ನು ಯಾವುದೇ ರೀತಿಯಲ್ಲಿ ಇದನ್ನು ಟೀಕಿಸ್ಬೇಕು ಅನ್ಸಲ್ಲ. ಆದರೆ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತ, ಖಂಡಿತ ಯಾವಾಗಲೂ ರೂಮ್ ಇರುತ್ತೆ. ಬಜೆಟ್ ಅನ್ನುವಂಥದ್ದು ಯಾವಾಗ ಅಂತಂದರೆ ದಿಲ್ ಮಾಂಗೆ ಮೋರ್, ನನಗೇನು ಬಂತು ಅನ್ನುವಾಗ ಇನ್ನೂ ಮಾಡಿರ್ಬೋದಾಗಿತ್ತು. ಕರ್ನಾಟಕಕ್ಕೂ ನೀವು ಇನ್ನೇನಾದ್ರು ಕೊಟ್ಟಿರ್ಬೋದಾಗಿತ್ತು. ಸಬರ್ಬನ್ ರೈಲಿಗೆ ದುಡ್ಡು ಕೊಟ್ಟಿರಬಹುದಿತ್ತು ಅಂತ ನಾನು ಹೇಳ್ತೀನಿ. ಆದರೆ ಓವರಾಲ್ ಪಿಕ್ಚರ್ನ ನೋಡುವಾಗ ನನ್ನ ರಾಜ್ಯಕ್ಕೆ ಇನ್ನೂ ಬರಬೇಕಿತ್ತು ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೆ ನೀವು ಓವರಾಲ್ ಭಾರತಕ್ಕೆ, ದೇಶಕ್ಕೆ ಒಳ್ಳೆಯದಾದರೆ ನನ್ನ ರಾಜ್ಯಕ್ಕೂ ಒಂದಿನ ಒಳ್ಳೆಯದಾಗತ್ತೆ ಅನ್ನುವಂತಹ ಮಹದಾಶಿಯೊಂದಿಗೆ ನಾನು ಈ ಬಜೆಟನ್ನು ಸ್ವಾಗತಿಸ್ತೇನೆ. ಪ್ರಶಾಂತ್, 5 ಸ್ಟೇಟ್ ಎಲೆಕ್ಷನ್ ಹೊಸ್ತಿಲಲ್ಲಿ ಏನು ಪಾಪ್ಯುಲಿಸ್ಟಿಕ್ ಘೋಷಣೆಗಳು ತುಂಬಿರ್ತವೆ ಅಂತ ಅನ್ಕೊಂಡಿದ್ವಿ ನಾವು. ಭಾಳ ಏನು ಕಾನ್ಸಂಟ್ರೇಟ್ ಮಾಡ್ದಂಗೆ ಇಲ್ಲ ಇವರು ಅದ್ರ ಕಡೆ. ಇದಕ್ಕೆ ತಮಿಳುನಾಡು, ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿದೇನು ಭಾಳ ದೊಡ್ಡ ಸ್ಟೇಕ್ಸ್ ಇಲ್ಲ. ಹೌದು. ಹಾಗಾಗಿ ಈಗ ನೋಡ್ಬೇಕು ವೆಸ್ಟ್ ಬೆಂಗಾಲ್, ಅಸ್ಸಾಂಗೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಈ ಸ್ಟೇಟ್ ಎಲೆಕ್ಷನ್ಸಲ್ಲಿ ನೀವು ಭಯಂಕರ ಪಾಪ್ಯುಲಿಸ್ಟ್ ಅಂದರೆ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಎಲ್ಲ ಲಾಸ್ಟ್ ಬಜೆಟ್ನಲ್ಲಿ ಎಷ್ಟು ಸಲ ಬಿಹಾರದ ಊರುಗಳ ಹೆಸರುಗಳನ್ನು ಕೇಳಲಿಲ್ಲ. ಬಿಹಾರದ ಪಾಲಿಟಿಕ್ಸ್ ಬೇರೆ, ಅಸ್ಸಾಂ ಬೆಂಗಾಲದ ಪಾಲಿಟಿಕ್ಸ್ ಬೇರೆ. ಪಾಪ್ಯುಲಿಸ್ಟ್ಗಳಿಂದ ಬೆಂಗಾಲ್ ಮತ್ತು ಅಸ್ಸಾಮನ್ನು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ಬೇರೆ ಬೇರೆ ಇಶ್ಯೂ ಇವೆ. ನನಗನ್ಸುತ್ತೆ ಈ ಬಜೆಟ್ ಮೋರ್ ಆಫ್ ಎ ಕನ್ಸಾಲ್ಟೇಷನ್ ಬಜೆಟ್ ಅಂತ. ತುಂಬ ಅಂದರೆ ಎವ್ರಿ ಟೈಮ್ ನೀವು ಈಗ ಕಳೆದ ವರ್ಷ ಪಾಪ್ಯುಲಿಸ್ಟ್ ಅಂತ ಕರೆಯೋದಾದರೆ ಮಿಡ್ಲ್ ಕ್ಲಾಸಿಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ನನಗನ್ಸೋದು ಗಣನೀಯವಾಗಿರ್ತಕ್ಕಂಥ ಏರಿಕೆ ಆಗಿದೆ. ಪ್ರಾಯಶಃ ನಾವು ಮಾಧ್ಯಮಗಳು ಕೆಲವೊಂದು ಸಲ ಅತಿರೇಕದ ನಾರ್ಮ್, ತೆರಿಗೆದಾರರಿಗೆ ಬಂಪರ್ ಸಿಗುತ್ತಾ ಅಂತ ಹಿಂದಿನ ದಿವಸ ಬರ್ದಿರ್ತಾರೆ, ನಾವು ಹಾಕ್ತಿರ್ತೀವಿ. ನಾನು ಹೇಳೋದು ಅದರ ಕಾಲ ಬದಲಾಗಿದೆ. ದರ ಇಳಿಯತ್ತಾ ಏರುತ್ತಾ 20 years ಬ್ಯಾಕ್ ಹೋಗಿ GST ಬಂದಮೇಲೆ ಅದರದ್ದೇನು ಭಾಳ ಮಹತ್ವ ಆಗಿ ಉಳಿದಿಲ್ಲ. ಇಂಪಾರ್ಟೆಂಟ್ ಏನು, ಯಾವ ಸೆಕ್ಟರ್ನಲ್ಲಿ ಗ್ರೋತ್ ಹೋಗುತ್ತೆ, ನಾವು ಯಾವ ಕಡೆ ಹೋಗ್ತಿದ್ದೀವಿ, ಎಷ್ಟು ಕೆಪೆಕ್ಸ್ ಸ್ಪೆಂಡ್ ಮಾಡ್ತಿದ್ದೀವಿ, ಎಷ್ಟು ಸಾಲ ತಂದಿದ್ದೀವಿ, ಈ ವಿಷಯಗಳು ಆರ್ಥಿಕವಾಗಿ ಮುಖ್ಯವೇ ಹೊರತು ಪ್ರತಿ ಬಾರಿ ನಾವು ಮಾಧ್ಯಮಗಳು ಇದರಲ್ಲ ನನ್ನನ್ನು ಹಿಡ್ಕೊಂಡು ಹೇಳ್ತೀನಿ. ಪ್ರತಿ ಬಾರಿ ನಾವು ಮಿಡಲ್ ಕ್ಲಾಸಿಗೆ 12 ಇದ್ದಿದ್ದು 15 ಲಕ್ಷ ಆಗತ್ತಾ,
ಸ್ಟ್ಯಾಂಡರ್ಡ್ ಡಿಡಕ್ಷನ್ ಜಾಸ್ತಿ ಆಗುತ್ತಾ, ಒಂದು ಸ್ಟೋರಿ ಬರೆದು ಕೊಡಂತಂದ್ರೆ ಆ ಸ್ಟೋರಿ ಬರೆದು ಕೊಟ್ಟು ಈ ಚರ್ಚೆಗೆ ಅರ್ಥ ಇಲ್ಲ ಇನ್ಮೇಲೆ ಅಂತ ನನಗನ್ಸುತ್ತೆ. ನಂಬರ್ 1. ನಂಬರ್ 2, ಅಜಿತ್, ನನಗನ್ನಿಸ್ತಿರ್ತಕ್ಕಂಥದ್ದು ಈ ಬಜೆಟನ್ನು ನಾವು ನೋಡುವ ದೃಷ್ಟಿಕೋನದಲ್ಲಿ ಜಾಗತಿಕವಾಗಿ ಆಗ್ತಿರ್ತಕ್ಕಂಥ ತಲ್ಲಣಗಳು, ಜಾಗತಿಕವಾಗಿ ಅಮೆರಿಕ ಮತ್ತು ಚೈನಾ ರಷ್ಯಾದ ಮಧ್ಯೆ ನಡೀತಾ ಇರತಕ್ಕಂಥ ಒಂದು ಪೈಪೋಟಿ ಏನಿದೆ, ಆ ಪೈಪೋಟಿಯ ಸಂದರ್ಭದಲ್ಲಿ ಈ ಬಜೆಟ್ ನಮ್ಮನ್ನು ಎಲ್ಲಿ ಪೊಸಿಷನ್ ಮಾಡುತ್ತೆ ಅನ್ನೋದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ನಾವು ಪ್ರತಿ ಬಾರಿ ಅಂದರೆ ಈ ಬಜೆಟನ್ನು, ಯಾಕಂದರೆ ಮುಂದಿನ 20-25 ವರ್ಷಗಳಲ್ಲಿ ನಾವು ಯಾವ ಗ್ರೋತನ್ನು ನಿರೀಕ್ಷೆ ಮಾಡ್ತಿದ್ದೀವೋ, ನಾವು ಎಲ್ಲಿಂದ ಎಲ್ಲಿ ಹೋಗಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವೋ, ಆ ಕಡೆ ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗಿ ಆ ಕಡೆ ಮುಂದೆ ಒಂದು ಹೆಜ್ಜೆ ತೆಗೆದುಕೊಂಡು ಹೋಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಯಾಕಂದರೆ ನಾನು ಅದನ್ನೇ ಕೇಶವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನು, ಅಂತಿಮವಾಗಿ ಆ ಪ್ರಮಾಣದ ಗ್ರೋತ್ ಇದ್ದರೆ, ನೀವು ಯಾವ ಗ್ರೋತನ್ನು ಹೇಳ್ತಿದ್ದೀರೋ ಆ ಪ್ರಮಾಣದ ಗ್ರೋತ್ ಕೆಳಗಡೆ ಪರ್ಕ್ಯುಲೇಟ್ ಆದರೆ ಬೆಂಗಳೂರಿನಂಥ ನಗರದಲ್ಲಿ ಗ್ಯಾರಂಟಿಗಳಿಂದಾಗಿ ಪರಿಸ್ಥಿತಿ ಯಾಕೆ ಬದಲಾಗಬೇಕು? ಅಂದರೆ ಎರಡೂ ಅಂತರ ಉಂಟಾ? ಆರ್ಥಿಕ ಬೇರೆ, ಪಾಲಿಟಿಕ್ಸ್ ಬೇರೆ. ನಾನೊಬ್ಬ ರಾಜಕೀಯ ವಿದ್ಯಾರ್ಥಿಯಾಗಿ ಅದನ್ನು ನೋಡುವ ಪ್ರಯತ್ನವನ್ನು ಮಾಡಿ, ಆ ದೃಷ್ಟಿಕೋನದಿಂದ ನನಗನ್ಸುತ್ತೆ ಜಾಗತಿಕವಾಗಿರ್ತಕ್ಕಂಥ ಪರಿಸ್ಥಿತಿಯ ಸಂದರ್ಭದಲ್ಲಿ ಒಂದು ನಾವು ಎಕಾನಮಿಯನ್ನು ರೋಬಸ್ಟ್ ಇಡ್ಲಿಕ್ಕೆ ಸಮರ್ಥ. ನನಗನ್ಸುತ್ತೆ ಅದೇ ಕಾಂಟೆಕ್ಸ್ಟಲ್ಲಿ ಅವ್ರು ಫಿಸ್ಕಲ್ ಡೆಫಿಸಿಟ್ ಬಗ್ಗೆ ಹೇಳಿದರು ಅಲ್ವಾ. ಫಿಸ್ಕಲ್ ಡೆಫಿಸಿಟ್ನ ಅವರು ಕಾಂಟೆಕ್ಸ್ಟ್ ಇರ್ತಕ್ಕಂಥ ಉದ್ದೇಶವೇ ಅದು. ನನಗನ್ಸುತ್ತೆ ಈ ಬಜೆಟ್ ತುಂಬ ಕನ್ಸಾಲ್ಟೇಷನ್ ಬಜೆಟ್ ಈಸ್ ನಾಟ್ ಫಾರ್ ಮಜಾ ಆಗ. ಮಜಾ ಅಂದರೆ ಪ್ರತಿಯೊಂದರಲ್ಲೂ ಮಜಾ ಹುಡುಕಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ರಮೇಶ್ ಬಾಬು ಅವರೇ, ತುಂಬ ಕಟ್ಟುನಿಟ್ಟಾದ ಜನಪ್ರಿಯ ಘೋಷಣೆಗಳನ್ನು ಒಳಗೊಳ್ಳದೆ ಆರ್ಥಿಕ ಶಿಸ್ತನ್ನು ಗಮನದಲ್ಲಿಟ್ಕೊಂಡು ಕೊಟ್ಟಿರುವ ಬಜೆಟ್ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಅಲ್ಲ, ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಹೇಳಬೇಕಾಗತ್ತೆ. ಅದು ಜೊತೆಯಲ್ಲಿ ಕೆಳವರ್ಗದ ವಿರೋಧಿ, ಜನ ವಿರೋಧಿ, ಅಭಿವೃದ್ಧಿಯ ವಿರೋಧಿ, ಉದ್ಯೋಗದ ವಿರೋಧಿ ಮತ್ತು BJP ಏತರ ರಾಜ್ಯಗಳ ವಿರೋಧಿ, ಇಷ್ಟನ್ನು ಸೇರಿಸ್ಕೊಂಡು ಹೇಳಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಓಕೆ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು KPCC ಅಧ್ಯಕ್ಷರು, AICC ಅಧ್ಯಕ್ಷರು ಅಂತ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆರವರು, ರಾಹುಲ್ ಗಾಂಧಿರವರು ಎಲ್ಲ ಬಜೆಟ್ ಬಗ್ಗೆ ಮಾತಾಡಿದ್ದಾರೆ. ಬಹುತೇಕ ಮಧ್ಯಾಹ್ನ ಒಂದು ಚರ್ಚೆನಲ್ಲಿ ಕೇಶವ್ ಅವರು, ರವಿಕುಮಾರ್ ನಾವೆಲ್ಲ ಭಾಗಿಯಾಗಿದ್ವು. ಭಾಳ ಸ್ಪಷ್ಟವಾಗಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ವಿಮರ್ಶೆ ಮಾಡೋಂಥದ್ದು ಒಂದು ಕಡೆ, ವಾಟ್ ಅಬೌಟ್ ದ ಕಾಮನ್ ಪೀಪಲ್ ಅಂತೇಳಿ. ಸಾಮಾನ್ಯವಾಗಿ ನಮ್ಮ ಬಜೆಟ್ ಅಂತ ಅಂದರೆ ಜನ ನಿರೀಕ್ಷೆ ಇಟ್ಕೊಳ್ಳೋಂಥಕ್ಕಂಥದ್ದು ಅವರ ಜೀವನ ಶೈಲಿಗೆ ಜನಸಾಮಾನ್ಯರು ಬಳಕೆ ಮಾಡೋಂಥ ವಸ್ತುಗಳ ಬೆಲೆ ಕಮ್ಮಿ ಆಗುತ್ತೇನೋ ಕೊಡೋಂಥ ಬಜೆಟಲ್ಲಿ ಅಂತೇಳಿ ನಿರೀಕ್ಷೆ ಇಟ್ಕೊಂಡು ಯಾವಾಗಲೂ ಬಜೆಟ್ನ ನೋಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ವ್ಯವಸ್ಥೆ. ಇವತ್ತು ಒಂದು ವಿಶೇಷವನ್ನು ನೋಡಿದ್ದೇವೆ. ಅಂದರೆ ದೇಶದ ಇತಿಹಾಸದಲ್ಲಿ ಮೊದಲನೇ ಸಲ ಭಾನುವಾರ ಬಜೆಟ್ ಕೊಟ್ಟಿದ್ದಾರೆ. ಎರಡನೇ ಸಲ 1999 ಒಂದು ಸಲ ಆಗಿತ್ತು. ಯಶವಂತ್ ಸಿನ್ಹಾ ಅವರು ಹಣಕಾಸು ಸಚಿವರಾಗಿದ್ದಾಗ ಈ ಫೆಬ್ರವರಿ 28 ಭಾನುವಾರ ಬಂದಿತ್ತು. ಇರ್ಬೋದು. ಇವತ್ತು ಆ ಥರ ನೋಡಿದ್ರೆ ಇನ್ನೊಂದು ಬದಲಾವಣೆಯನ್ನು ನಾನು ಕೋಟ್ ಮಾಡ್ತೀನಿ. ಇವತ್ತು ಶೇರ್ ಮಾರ್ಕೆಟು ಯಾವಾಗಲೂ ಲಿಂಕ್ ಹಿಡಿದಿತ್ತದ ಬಜೆಟ್. ಹೌದು. ಭಾರತ ದೇಶದ ಇತಿಹಾಸದಲ್ಲಿ ಇವರು ಭಾನುವಾರ ಅಂತ ಹೆಂಗೆ ಕೋಟ್ ಮಾಡ್ತಾ ಇದ್ದಾರೋ ಅದೇ ಥರ ಭಾರತ ದೇಶದ ಇತಿಹಾಸದಲ್ಲಿ 2000 ಪಾಯಿಂಟು ಶೇರ್ ಮಾರ್ಕೆಟು ಬಿದ್ದಿದ್ದು ಯಾವತ್ತೂ ಇಲ್ಲ ಇತಿಹಾಸದಲ್ಲಿ. ಕೊನೆಗೆ ಇವತ್ತು 1500 ಚಿಲ್ಲರೆ ಪಾಯಿಂಟಿಗೆ ಬಂದು ನಿಂತಿದೆ. ಅದು ವಾಟ್ ಎವರ್ ಇಟ್ ಮೇ ಬಿ. ಅಂದರೆ ನಾಳೆ ಬೆಳಿಗ್ಗೆ ಬರುತ್ತೆ ಪತ್ರಿಕೆಗಳಲ್ಲಿ ಎಷ್ಟು ಲಕ್ಷ ಕೋಟಿ ಎಷ್ಟು ಜನ ಕಳ್ಕೊಂಡ್ರು ಅಂತೇಳಿ ನಾಳೆ ಬರುತ್ತೆ. ಅದಿರಲಿ. ಅಂದರೆ ನಾನು ಏನಕ್ಕೆ ಕೇಳ್ತೀನಿ ಅಂದರೆ ಅದ್ರ ಜೊತೆ ಲಿಂಕ್ ಇರೋದ್ರಿಂದ ಇವತ್ತು ರಾಜಕೀಯ ಪಾರ್ಟಿಗಳು ಅಥವಾ ಆರ್ಥಿಕ ತಜ್ಞರು ನಾವೆಲ್ಲ ವಿಶ್ಲೇಷಣೆ ಮಾಡೋದಕ್ಕಿಂತ ಸ್ಪಷ್ಟವಾಗಿ ಭಾರತದ ಶೇರ್ ಮಾರ್ಕೆಟು ಇದು ಎಷ್ಟೋ ಹೋಪ್ಲೆಸ್ ಬಜೆಟ್ಟು, ಇದರಿಂದ ಏನು ಆಘಾತಕಾರಿ ಆಗ್ಬೋದು ಅಂಥೇಳಿ ಈಗಾಗಲೇ ಸಂದೇಶವನ್ನು ಇವತ್ತೇ ಕೊಟ್ಬಿಟ್ಟಿದ್ದಾರೆ. ಯಾಕೆಂದರೆ ಸಾಮಾನ್ಯವಾಗಿ ಭಾನುವಾರ ಶೇರ್ ಮಾರ್ಕೆಟ್ ಇರಲ್ಲ, ಇವತ್ತು ವಿಶೇಷವಾಗಿ ಬಜೆಟ್ನ ಕಾರಣಕ್ಕಾಗಿ ಶೇರ್ ಮಾರ್ಕೆಟ್ ಓಪನ್ ಇತ್ತು. ಹಾಗಾಗಿ ಬಂದಿದೆ. ಇದ್ರ ಜೊತೆಗೆ ನಾನು ಇನ್ನೊಂದು ಭಾಳ ಪ್ರಮುಖವಾದಂಥ ಅಂಶ ಹೇಳಬೇಕಾಗಿರ್ತಕ್ಕಂಥದ್ದು, ನಿರ್ಮಲಾ ಸೀತಾರಾಮನ್ರವರು ಕೇಂದ್ರದ ಹಣಕಾಸು ಸಚಿವರಿದ್ದಾರೆ. ಅವರು ಬೇರೆ ಬೇರೆ ಕಾರಣಕ್ಕೆ ಸದನದಲ್ಲಿ ಚರ್ಚೆ ಆಗಬೇಕಾದ್ರೆ, ಲೋಕಸಭೆ ಒಳಗಡೆ ಚರ್ಚೆ ಆಗಬೇಕಾದ್ರೆ ಈರುಳ್ಳಿ ದರ ಏರಿಕೆ ಬಗ್ಗೆ ಒಬ್ಬರು ಪ್ರಶ್ನೆ ಮಾಡಿದಾಗ ನಾನು ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ನಾನು ಯೋಚನೆನೂ ಮಾಡಲ್ಲ, ಮಾತಾಡಲ್ಲ ಅಂತೇಳಿ ಲೋಕಸಭೆಯಲ್ಲಿ ದಾಖಲೆಯಿದೆ ಅದು. ಹಾಗಾಗಿ ಅದಕ್ಕೆ ಪೂರಕವಾಗಿ ಜನಸಾಮಾನ್ಯರ ಬಗ್ಗೆ ನನಗೆ ಕಷ್ಟ ಗೊತ್ತಿಲ್ಲ, ನಾನು ಜನಸಾಮಾನ್ಯ ಆಗಿ ನಾನು ಬಂದಿಲ್ಲ, ಈ ಬಜೆಟು ನಾನು ಅವ್ರ ಪರವಾಗಿ ಕೂಡ ಅವಶ್ಯಕತೆ ಇಲ್ಲ ಅಂತಲೂ ನಾನು ಹೇಳ್ಬೋದು. ಅವರು ಅವತ್ತೇನು ಲೋಕಸಭೆಯಲ್ಲಿ ಈರುಳ್ಳಿ ಬಗ್ಗೆ ಮಾತಾಡಿದ್ರು, ನಾಳೆ ಇನ್ಯಾವುದಾದ್ರು ಸಂದರ್ಭ ಬಂದಾಗ ಏನು ಕೆಳವರ್ಗದ ಜನರಿಗೆ ಅನುಕೂಲ ಆಗಿಲ್ಲ ಅಂದರೆ ನಾನು ಕೆಳವರ್ಗದಿಂದ ಬಂದಿಲ್ಲ,
ಆ ಕಷ್ಟ ನನಗೆ ಗೊತ್ತಿಲ್ಲ, ಹಾಗಾಗಿ ಬಗ್ಗೆ ಚಿಂತನೆ ಮಾಡಲ್ಲ ಅಂತಲೂ ಅವ್ರು ಹೇಳ್ಬೋದು. ನಾವು ದುರಾದೃಷ್ಟವಶಾತ್ತು ಅವರು ನಮ್ಮ ರಾಜ್ಯದಿಂದಲೇ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇವತ್ತು ರಾಜ್ಯಕ್ಕೆ ಕೊಡುವಂಥ ಒಂದೇ ಒಂದು ಕಾರ್ಯಕ್ರಮ 9 ಬಜೆಟ್ ಕೊಟ್ಟಿದ್ದಾರೆ, ಈ ಬಜೆಟು ಸೇರಿ. ಈ 9 ಬಜೆಟಲ್ಲೂ ಸಹ ಯಾವತ್ತೂ ಸಹ ರಾಜ್ಯದ ಪರವಾಗಿ ಅವರು ಪೂರಕವಾದಂಥ ಅಂಶಗಳನ್ನ ಕೊಟ್ಟಿಲ್ಲ. ಇವತ್ತು ಇಡೀ ಬಜೆಟಲ್ಲಿ ಅವರು ಕೋಟ್ ಮಾಡ್ತಾ ಇರ್ತಕ್ಕಂಥ 2 ರೈಲು, ಹೈದರಾಬಾದ್ ಟು ಬೆಂಗಳೂರು ಸ್ಪೀಡ್ ರೈಲು, ಚೆನ್ನೈ ಟು ಬೆಂಗಳೂರು ಸ್ಪೀಡ್ ರೈಲು. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಪ್ರೆಸ್ ನೋಟ್ ಮಾಡಿ ಬಿಡುಗಡೆ ಮಾಡಿ ಅಧಿಕೃತವಾಗಿ ಹೇಳಿದ್ದಾರೆ. ಅಂದರೆ ಹೆಚ್ಚು ಭಾಗ ಅಂದರೆ 100 ಕಿಲೋಮೀಟರ್ ಅದು ಟ್ರಾವೆಲ್ ಮಾಡುತ್ತೆ ಅಂದರೆ 70% ಆ ರಾಜ್ಯದಲ್ಲಿರುತ್ತೆ, ಚೆನ್ನೈ ತಮಿಳುನಾಡು. ಬೆಂಗಳೂರು ಆ ಜಾಗದಲ್ಲಿ ಹಂಗಿದೆ ಹೇಳಿದ್ದು ಅಲ್ಲ, ನೀವು ಅದನ್ನೇ ಈಗ ಅದನ್ನು ಕೋಟ್ ಮಾಡಿದ್ದಾರೆ ಅವರು. ಫಾರ್ ಎಕ್ಸಾಂಪಲ್ ಮುಂಬೈ, ಬೆಂಗಳೂರು, ನಿಮ್ಮ ಗೋವಾ ಥರ ಈ ಥರ ಕನೆಕ್ಟ್ ಮಾಡಿದರೆ ನಮ್ಮ ರಾಜ್ಯಕ್ಕೆ ಹೆಚ್ಚು ಉಪಯೋಗ ಆಗ್ತಾ ಇತ್ತು, ಹೆಚ್ಚು ಲೈನ್ ಇಲ್ಲಿ ಟ್ರಾವೆಲ್ ಆಗೋಂಥದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೈ ಸ್ಪೀಡು ಮೆಟ್ರೋ ಬಿಟ್ಟರೆ ಅವರು ರೈಲ್ವೆ ಯೋಜನೆಗಳ ಬಗ್ಗೆ ಏನೂ ಮಾಹಿತಿಯನ್ನು ಕೊಟ್ಟಿಲ್ಲ ಕರ್ನಾಟಕಕ್ಕೆ. ಹಿಂದೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈಲ್ವೆ ಸಚಿವರಾಗಿದ್ದಾಗ ಅಥವಾ ಅವರು ಲೇಬರ್ ಮಿನಿಸ್ಟರ್ ಆಗಿದ್ದಾಗ ಕರ್ನಾಟಕಕ್ಕೆ ಎಷ್ಟು ಇನ್ಕ್ಲೂಡಿಂಗ್ ಹೈವೇಸು ಅವ್ರ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡದಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನೀವು ಅಲ್ಲಿ ESI ಹಾಸ್ಪಿಟ್ಲ್ ಬಂದಿರೋಂಥದ್ದು ಇರ್ಬೋದು, ಗುಲ್ಬರ್ಗಕ್ಕೆ ರೈಲ್ವೆ ಯೋಜನೆಗಳು ಇಡೀ ರಾಜ್ಯದಲ್ಲಿ ಬಂದಿರತಕ್ಕಂಥ ಪ್ರಾಜೆಕ್ಟ್ಗಳು ಇರ್ಬೋದು. ಇವೊಂದು ಇಸ್ ನಾಟ್ ಕನ್ಸರ್ನ್ ಟು ದ ಹೈವೇಸು, ಕರ್ನಾಟಕದಲ್ಲಿ ಎಷ್ಟು ಹೈವೇ ಲೈನ್ಗಳು ಜಾಸ್ತಿ ಆಯಿತು, ಇವೆಲ್ಲ ರಾಜ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಯಾಕೆಂದರೆ ಈ ರಾಜ್ಯದಿಂದ ಅವರು ಲೋಕಸಭೆಗೆ ಹೋಗಿದ್ರು. ಇವತ್ತು ಪರಿಸ್ಥಿತಿ ಹಂಗಿಲ್ಲ. ಈ ಮೇಡಮ್ನವ್ರ ಪಾಪ ಅವ್ರಿಗೆ ಇನ್ನೂ ಅದು ಆಚೆ ಬಂದಿಲ್ಲ. ಅವರು ಈ ಪೊಲಿಟಿಕಲ್ ಮೈಂಡ್ ಸೆಟಪ್ಪಿಂದ ನಾವಿರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ, ನಾಟ್ ಓನ್ಲಿ ಕರ್ನಾಟಕ, ನೀವು ಯಾವುದೇ ರಾಜ್ಯಕ್ಕೆ ಏನಲ್ಲಿ ತೆರಿಗೆ ರೂಪದಲ್ಲಿ ಸಂಗ್ರಹ ಆಗುತ್ತೆ ಅದರಲ್ಲಿ ರಾಜ್ಯಗಳಿಗೆ ಅವರ ಅನುದಾನಗಳನ್ನ ಕೊಡಬೇಕಾಗುತ್ತೆ. ಕೇಂದ್ರ ಸ್ಪಾನ್ಸರ್ಡ್ ಸ್ಕೀಮ್ಸ್ ಏನಿರುತ್ತೆ ಅದರಲ್ಲಿ ಅವ್ರ ಅನುದಾನಗಳು ಕೊಡಬೇಕಾಗುತ್ತೆ. ಕಳೆದ ಸಾರಿ ಅವ್ರ ಬಜೆಟಲ್ಲಿ ಅರೌಂಡ್ ಟೋಟಲ್ ಬಜೆಟ್ನಲ್ಲಿ ವಿಷನ್ ಇರುವಂಥದ್ದೇನು, ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ನಂಥ ಸೆಕ್ಟರ್ಗಳಿಗೆ ಒತ್ತು ಕೊಡ್ತೀವಿ, ಮೆಡಿಕಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ನಂಥ ಸೆಕ್ಟರು, AI ವಿಶೇಷವಾದ ಬೂಸ್ಟ್ ಇದೆ, ಸೆಮಿಕಂಡಕ್ಟರ್ಸು ಎಲ್ಲ ಬೆಂಗಳೂರಿಗೆ ಸರ್ ಬರೋದು. ಅದು ಬೆಂಗಳೂರು ಬಿಟ್ಟು ಇನ್ನೆಲ್ಲ ಹೋಗ್ತಾವೆ. ಮಕ್ಕಳವ್ರ ಬಗ್ಗೆ ಒಂದು ಅಭಿಮಾನ ಇದೆ ನಮ್ಮ ರಾಜ್ಯ. ಇದೆಲ್ಲ ಏನೇ ಚರ್ಚೆ ಇದ್ರು ಸಹ ನಮ್ಮ ರಾಜ್ಯದ ಬಗ್ಗೆ ನಿಮಗೆ ಕಮಿಟ್ಮೆಂಟ್ ಅಲ್ಲ, ಬೆಂಗಳೂರಿಗೆ ಬರುತ್ತೆ. ಅದಕ್ಕೆ ಹೇಳಕೊಟ್ಟೆ ಹೇಳ್ಬೇಕಲ್ಲ ನಾವು ಇಷ್ಟೆಲ್ಲ ವಿಸ್ತಾರ ಮಾಡೋದ್ಮೇಲೆ ಹೇಳ್ಬೇಕಲ್ಲ. ನೋಡಿ, ಎನಲ್ಲಿ ಇವತ್ತು ಕರ್ನಾಟಕ ನಂಬರ್ 1. ದಟ್ ಕಾಂಟ್ರಿಬ್ಯೂಷನ್ ಗೋಸ್ ಟು ದ ಪ್ರಿಯಾಂಕಾ ಖರ್ಗೆ ಆಸ್ ವೆಲ್ ಆಸ್ MB ಪಾಟೀಲ್. ಓಕೆ, ಇವತ್ತು ನಾಟ್ ಬಿಕಾಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, ಇಲ್ಲಿ ಇರ್ತಕ್ಕಂಥ ನಮ್ಮ ಸ್ಕೀಮು ಮತ್ತೊಂದು. ಇವತ್ತು IT-BT ತಾವೇನು ಉಲ್ಲೇಖ ಮಾಡ್ತಾ ಇದ್ದೀರಾ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ SM ಕೃಷ್ಣರವರು ಹಾಕಿದಂಥ ಬೇಸಿಂದ ಇವತ್ತು ನಾವು ಮಟ್ಟಕ್ಕೆ ಬಂದಿದ್ದೇವೆ. ಸೊ ಇಟ್ ನಾಟ್ ಬಿಕಾಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಅಲ್ಲಿಗೆ ಕಾಂಗ್ರೆಸ್ ಇತ್ತೋ BJP ಇತ್ತೋ ಮತ್ತೊಂದಿತ್ತೋ ಅದೆಲ್ಲ ನನಗೆ ಬೇಕಿಲ್ಲ. ನಮ್ಮ ರಾಜ್ಯದ ಬಗ್ಗೆ ಹೇಳ್ತಾ ಇದ್ದೀನಿ. ತಾವು ಏರ್ಕ್ರಾಫ್ಟ್ ಬಗ್ಗೆ ಮಾತಾಡಿದ್ರಿ. ಏನು ಹೇಳಿದ್ದಾರೆ, 2 ದಿವಸದ ಮುಂಚೆ ಲೋಕಸಭೆಯಲ್ಲಿ ಸನ್ಮಾನ್ಯ ಸಚಿವರು 2ನೇ ಏರ್ಪೋರ್ಟ್ ಕೊಡಲ್ಲ ಈಗ ಬೆಂಗಳೂರು ಹತ್ರ. ಕೇಂದ್ರದ BJP ಸಚಿವರು ಹೇಳಿದ್ದು, ಕೇಂದ್ರ ಸಚಿವರು, ನಾಗರಿಕ ವಿಮಾನಯಾನ ಸಚಿವರು, ಒಬ್ಬ MP BJP ಎಲೆಕ್ಟ್ ಆಗಿರೋರು ಮಾತಾಡೋದ್ರ? ಇದು ಇಟ್ ಇಸ್ ಎ ಲಾಂಗ್ ಪೆಂಡಿಂಗ್ ಡಿಮ್ಯಾಂಡ್. ಇಲ್ಲಿ ನಮಗೆ 2ನೇ ಏರ್ಪೋರ್ಟ್ ಬೇಕು ಬೆಂಗಳೂರು ಸುತ್ತಮುತ್ತ ಅಂತೇಳಿ 2 ಸಲ ಬಂದಿದ್ದಾರೆ, ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಕೊಡೋದಿಲ್ಲ ಅಂತ ಹೇಳಿಕೆ ಕೊಟ್ಟರು. ನೀವು ಏರ್ಕ್ರಾಫ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಯಾರಿಗೆ ಕರ್ನಾಟಕಕ್ಕೆ ಲಾಭ ಇಲ್ಲ ಅಂತ ನಾನೇನಕ್ಕೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು? ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗಿಗೆ ಸರ್ ಈಗ ಯೋಜನೆ ಇದೆ. ಒಂದು ನಿಮಿಷ, ಮ್ಯಾನುಫ್ಯಾಕ್ಚರಿಂಗ್ ಬಂದ್ರೆ ಬೆಂಗಳೂರಿಗೆ ಬರಬಹುದು ಸರ್. ಈಗ ನೀವು ಏರ್ಪೋರ್ಟ್ ಇನ್ನೊಂದು ಸೆಕೆಂಡ್ ಏರ್ಪೋರ್ಟ್ ಕೊಟ್ಟರೆ ನೀವು ಕಳ್ಕೊಳ್ಳೋದೇನೋ, ನೀವು ಬೇಕಾಯ್ತವಲ್ಲ ಏರ್ಪೋರ್ಟ್ಗಳು ಮಾಡ್ಕೊತಾ ಇದ್ದೀರಾ. BJP ರಾಜ್ಯಗಳು ಇರ್ತಾವ, ಕರ್ನಾಟಕಕ್ಕೆ ಏನು ಕೊಡ್ತಾ ಇಲ್ಲ. ಇವತ್ತು ಅಪ್ಪರ್ ಭದ್ರಾ 3ನೇ ಪ್ರಾಜೆಕ್ಟ್ ಏನಕ್ಕೆ ಅಪ್ರೂವಲ್ ಕೊಟ್ಟಿಲ್ಲ? 5300 ಕೋಟಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಘೋಷಣೆ ಮಾಡಿದ್ರೆ ಇವತ್ತಿನವ್ರಿಗೆ ಏನಕ್ಕೆ ಬಿಡುಗಡೆ ಮಾಡಿಲ್ಲ? ಪೆರಿಪಲ್ ರಿಂಗ್ ರೋಡ್ಗೆ 3000 ಕೋಟಿ ಡಿಕ್ಲೇರ್ ಮಾಡಿದ್ರೆ ಇವತ್ತಿನವ್ರಿಗೆ ಏನಕ್ಕೆ ಬಿಡುಗಡೆ ಮಾಡಿಲ್ಲ? ಮೊನ್ನೆ ಆಗಿರೋದಲ್ಲ, 3 ವರ್ಷ ಆಯಿತು. ಸೊ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ರೆಪ್ರೆಸೆಂಟಿಂಗ್ ಕರ್ನಾಟಕ, ನೀನು ಹೋಗಿರೋದು ಈ ರಾಜ್ಯದಿಂದ, ನೀವು ಕೊಟ್ಟಿಲ್ಲ ಅಂದ್ರೆ ಯಾರು ಕೇಳಬೇಕು ನಾವು? ಈ ಥರದ್ದು ಆಯಿತು. ಮೇಕೆದಾಟಿಗೆ ಅಪ್ರೂವಲ್ ಸಿಕ್ಕಿಲ್ಲ, ಇಂಡಸ್ಟ್ರಿಯಲ್ ಹಬ್ಗಳಿಗೆ ಅಪ್ರೂವಲ್ ಸಿಕ್ಕಿಲ್ಲ. ಹೂ ಇಸ್ ಆನ್ಸರಬಲ್? 10 ಪಟ್ಟಿ. ನಾನು ಆಗಲೇ ಈ ಕಳೆದ ಒಂದು 15 ದಿವಸದ ಹಿಂದೆ ಒಂದು ಪ್ರೆಸ್ ನೋಟ್ ಮಾಡಿ ಕೊಟ್ಟಿದ್ದೀನಿ. ಮೇಜರ್ 10 ಯೋಜನೆಗಳು ಒಂದು 25 ಅಪ್ರೂವಲ್ ಸಿಗಬೇಕು. ರವಿಕುಮಾರ್ ಅವರ ಗ್ರೀನ್ ಬೆಂಚ್ ಬಗ್ಗೆ ಅಪ್ರೂವಲ್ ಹೇಳೋದು, ಇನ್ನೊಂದು ಯಾವ್ದು ಅಪ್ರೂವಲ್ ಹೇಳೋದು, ಅದೆಲ್ಲ ಬೇರೆ. 28ರ ಚುನಾವಣೆ ರಮೇಶ್ ಬಾಬು ಬ್ರೇಕ್ನ ಸಮಯದಲ್ಲಿ ನೀವು ಜಾಹೀರಾತುಗಳನ್ನು ನೋಡ್ತಾ ಇದ್ದಾಗ ನಮ್ಮ ಸ್ಟುಡಿಯೋದಲ್ಲಿ ಲೈಟರ್ ವೇನಲ್ಲಿ ಚರ್ಚೆ ಆಗ್ತಾ ಇತ್ತು. ಕರ್ನಾಟಕಕ್ಕೆ ಯಾಕೆ ಏನು ಕೊಟ್ಟಿಲ್ಲ, ಹೊರವರ್ತುಲ ರಸ್ತೆ ಪೆರಿಫೆರಲ್ ರಿಂಗ್ ರೋಡಿಗೆ ಏನೂ ಇಲ್ಲ, ಸಬರ್ಬನ್ ಟ್ರೈನಿನ ವಿಷಯ ಪ್ರಸ್ತಾಪ ಇಲ್ಲ, ಮೆಟ್ರೋ ಎಕ್ಸ್ಪ್ಯಾನ್ಷನ್ ಇಲ್ಲ, ನೀರಾವರಿ ಯೋಜನೆಗಳ ವಿಷಯ ಪ್ರಸ್ತಾಪ ಇಲ್ಲ ಅಂತ ಪ್ರಶಾಂತ್ ನಾಥ್ ಹೇಳ್ತಾ ಇದ್ರು. ಎಲೆಕ್ಷನ್ ಬಂದಾಗ ಆಗತ್ತೆ ಇರಿ ಅಂತ. ರವಿಕುಮಾರ್ ಅವರೇ, ಅದೇ ಸತ್ಯ ಅನ್ನಿಸ್ತಾ ಇದೆ. ಯಾವ್ಯಾವ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ಬರ್ತಾವೋ ಆಯಾ ರಾಜ್ಯಕ್ಕೆ ಆಯಾ ಬಜೆಟ್ನಲ್ಲಿ, ಯೂನಿಯನ್ ಬಜೆಟ್ನಲ್ಲಿ ಬಂಪರ್ ಇರುತ್ತೆ ಅಂತ. ಇಲ್ಲ, ಈಗ ಚರ್ಚೆ ನಡೀತಾ ಇತ್ತು. ನಮ್ಮ ರಮೇಶ್ ಬಾಬು ಅವರು ಒಂದು ರೀತಿ
ಈ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ಮಾಡಿದ ರೀತಿನಲ್ಲಿ ಅವ್ರು ಹೇಳ್ತಾ ಇದ್ರು. ಉದಾಹರಣೆ ಬೆಂಗಳೂರಿನ ರಿಂಗ್ ರೋಡಿಗೆ ಯಾಕೆ ಕೊಟ್ಟಿಲ್ಲ, ಬೆಂಗಳೂರಿನ ರಸ್ತೆ ಗುಂಡಿಗೆ ಯಾಕೆ ಕೊಟ್ಟಿಲ್ಲ, ಅಪ್ಪರ್ ಭದ್ರಕ್ಕೆ ಯಾಕೆ ಕೊಟ್ಟಿಲ್ಲ, ಆಮೇಲೆ ಮೇಕೆದಾಟುಗೆ ಯಾಕೆ ಕೊಟ್ಟಿಲ್ಲ. ನೋಡಿ, ಮೇಕೆದಾಟು ವಿಷಯ ಅದು ಚರ್ಚೆ ನಡೀತಾ ಇದೆ, ಇವತ್ತಲ್ಲ ನಾಳೆ ಆಗಬಹುದು. ಈಗ ಅಪ್ಪರ್ ಭದ್ರಾ ವಿಷಯಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಘೋಷಣೆ ಆಗಿರೋದಲ್ಲ ಸರ್? ಒಂದು ಸರಿ ಚರ್ಚೆನೇ ಮಾಡೋದಾದರೆ ಘೋಷಣೆ ಆಗಿದೆ, ನಾನು ಒಪ್ಕೊಳ್ತೀನಿ. ಒಂದು ಸರಿ ಗೊತ್ತಿಲ್ಲ ಅದು ಯಾವಾಗ ಕೊಡ್ತಾರೆ ಏನು ಅನ್ನೋಂಥದ್ರ ಬಗ್ಗೆ ಘೋಷಣೆ ಆಗಿದೆ. ಬಟ್ ಇಟ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್. ಇರಿಗೇಷನ್ ವಿಷಯ ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅನೌನ್ಸ್ಮೆಂಟ್ ಮಾಡಿದಾಗ ಕೊಡ್ಬೇಕಾಗತ್ತೆ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅನೌನ್ಸ್ ಆಗಿಲ್ಲ. ಒಂದ್ಸರಿ ಹೇಳಿದ್ರು ಬಜೆಟ್ ಅಲ್ಲೂ ಕೂಡ ಬಂದಿತ್ತು. ಇಲೆಕ್ಷನ್ ಇತ್ತು ಅವಾಗ 23ರಲ್ಲಿ ಎಲೆಕ್ಷನ್. ಹೌದು, 23ರಲ್ಲಿ ಎಲೆಕ್ಷನ್. ನನ್ನ ನೆನಪಿದೆ, ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ರು. ಫೆರಿಫೆರಲ್ಲು, ರಿಂಗ್ ರೋಡು, ಆಮೇಲೆ ಇನ್ನು ಬೇರೆ ಬೇರೆ ಪ್ರಾಜೆಕ್ಟ್ ಈ ತರ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ಮಾಡಿ ಹಣವನ್ನ ಏನ್ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸ್ಟೇಟ್ ಬಜೆಟ್ಗೂ ಕೇಂದ್ರದ ಬಜೆಟ್ಗೂ ಏನು ವ್ಯತ್ಯಾಸ? ಈಗ ಉದಾಹರಣೆಗೆ ಸ್ಟೇಟ್ನ ವಿಷಯಗಳಿಗೆ ಎಲ್ಲ ವಿಷಯಗಳಿಗೂ ಕೂಡ ಕೇಂದ್ರದಿಂದ ಹಣ ಕೇಳೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡೋದು? ರೈಲ್ವೆ ಮತ್ತು ಡಿಫೆನ್ಸ್ ಬಜೆಟ್ ಅಂತ ಮಾಡಬೇಕು ಸರ್. ಬಜೆಟ್ ಪೊಲಾವರಂ ಅನ್ನ ಚಂದ್ರಬಾಬು ನಾಯ್ಡು ಅವರ ಬೆಂಬಲ ನೀವು ಪೊಲಾವರಂ ಅನ್ನ ಘೋಷಣೆ ಮಾಡಿದ್ರೆ, ನೀವೇ 2019ರಲ್ಲಿ ಪೊಲಾವರಂ ಮಾಡಲ್ಲ ಅಂದಿದ್ದ ಚಂದ್ರಬಾಬು ನಾಯ್ಡು ಹೊರಗಡೆ ಹೋಗ್ಕೊಂಡೆ. ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟು ಕರ್ನಾಟಕನು ಒಂದೇನಾ? ಅಲ್ಲಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು, ನಾರ್ತ್ ಈಸ್ಟ್ನ ಸ್ಥಿತಿಗತಿಗಳನ್ನ ನೋಡ್ಕೊಂಡು, ಬಿಹಾರದ ಸ್ಥಿತಿಗತಿ, ಆಂಧ್ರನು ಕೂಡ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ತರ ಅಲ್ಲ. ಎಸ್, ಈವನ್ ಗುಜರಾತ್, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರಕ್ಕೆ ಹೋಲಿಕೆ ಮಾಡಿದ್ರೆ ಆಂಧ್ರವೂ ಕೂಡ ಎಕನಾಮಿಕಲಿ ಹಿಂದೆ ಇರ್ತಕ್ಕಂಥ ರಾಜ್ಯವೇ ಆಂಧ್ರವೂ ಕೂಡ. ಆದ್ರಿಂದ ಈಗ ಉದಾಹರಣೆ ಕರ್ನಾಟಕ ಕೇಳೋದಕ್ಕೂ ನಾರ್ತ್ ಈಸ್ಟ್ ಕೇಳೋದಕ್ಕೂ ವ್ಯತ್ಯಾಸ ಇದೆ. ನಾರ್ತ್ ಈಸ್ಟ್ನವ್ರು ಈಗ ಉದಾಹರಣೆಗೆ ನಾರ್ತ್ ಈಸ್ಟ್ನವ್ರು ಇದೇ ಬೇಡಿಕೆಯನ್ನು ಇಟ್ಟಿದ್ರೆ ಇಮಿಡಿಯೇಟ್ ಆಗಿರೋದು. ಘೋಷಣೆ ಯಾಕೆ ಮಾಡಿದ್ರಿ? ಆಗಿರ್ಬೋದು. ಈಗ ಉದಾಹರಣೆಗೆ ಅಪ್ಪರ್ ಇಟ್ ಇಸ್ ನಾಟ್ ಪೊಲಿಟಿಕಲ್ ಸ್ಪೀಚ್ ಸರ್. ಅಲ್ಲಲ್ಲ, ಏನೋ ವೇದಿಕೆ ಮೇಲೆ ಏನೋ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಜಾಸ್ತಿ ಆರ್ಗ್ಯುಮೆಂಟ್ ಮಾಡಕ್ ಹೋಗಲ್ಲ, ಒಪ್ಕೊಳ್ತೀನಿ. ಅದರ ಅನೌನ್ಸ್ಮೆಂಟ್ ಮಾಡಿದರೆ ಕೊಡಬೇಕು ಅನ್ನೋಂಥದ್ರ ಬಗ್ಗೆ ನಾನು ಒಪ್ಕೊಳ್ತೇನೆ. ಆದ್ರೆ ಅದ್ರ ಬಗ್ಗೆ ತೀರ್ಮಾನ ಆಗಿರ್ಲಿಕ್ಕಿಲ್ಲ. ಏನು ಲ್ಯಾಕುನಾಸ್ ಇದೆ, ಮುಖ್ಯಮಂತ್ರಿಗಳು ಹೋಗ್ಬೇಕು, ಮಾತಾಡಬೇಕು, ತೆಗೆದುಕೊಂಡು ಬರಬೇಕು. ನಾನು ಕೇಳ್ತಾ ಇದ್ದೀನಿ, ಈಗ ಹಂಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥವನ್ನೆಲ್ಲ ನೀವು ರದ್ದು ಮಾಡಿದ್ರಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ರೈತರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 6,000 ರೂಪಾಯಿ ಪ್ರತಿ ರೈತನ ಕುಟುಂಬಕ್ಕೆ ಕೊಡ್ತಾ ಇದೆ. ಯಾಕೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ನಿಲ್ಲಿಸ್ತದನ್ನ? ಯಾಕೆ ನಿಲ್ಲಿಸ್ತು? 4,000 ರೂಪಾಯಿ ಸ್ಟೇಟ್ ಕಾಂಟ್ರಿಬ್ಯೂಷನ್ ಅಂದ್ರೆ ಗಂಡಂಗೆ ಏನ್ ಕೊಡೋದು, ಹೆಂಡತಿ ಕೊಡ್ತಿದೀವಲ್ಲ ಅಂತ ಲೆಕ್ಕಾಚಾರ. ಏನ್ ಅಂದ್ರೆ ಕಿತ್ಕೊಳ್ತಾ ಇದೀರಲ್ಲ ಗಂಡನ ಹತ್ರ, ಆಯ್ತಾ? ಎರಡನೇದು, 11 ಲಕ್ಷ ಜನ ವಿದ್ಯಾರ್ಥಿಗಳಿಗೆ, ರೈತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇತ್ತು. ಹೂ ಆರ್ ಕಮಿಂಗ್ ಫ್ರಮ್ ದಿ ಬ್ಯಾಕ್ವರ್ಡ್ ಫ್ಯಾಮಿಲೀಸ್ ಅಂಡ್ ಪೂರ್ ಫ್ಯಾಮಿಲೀಸ್. 11 ಲಕ್ಷ ವಿದ್ಯಾರ್ಥಿಗಳಿಗೆ ಅದನ್ನ ನಿಲ್ಲಿಸಿದ್ರಿ, ಆಯ್ತಾ? ಈ ತರ ಅನೇಕ ಯೋಜನೆಗಳನ್ನ ನೀವು ನಿಲ್ಲಿಸಿದಿರಲ್ಲ. ಯಾಕೆ ನಿಲ್ಲಿಸಿದ್ರಿ? ಅಂದ್ರೆ ಕೇಂದ್ರ ಸರ್ಕಾರನ ಒಂದ್ ಕಡೆ ನೀವು ಪ್ರಶ್ನೆ ಮಾಡ್ತೀರಾ, ಆದ್ರೆ ಬಿಜೆಪಿ ಸರ್ಕಾರ ಕೊಡ್ತಾ ಇತ್ತು, ಹಾಗಾಗಿ ಅದನ್ನ ನಾವು ನಿಲ್ಲಿಸ್ಬೇಕು ಅಂತ ನಿಲ್ಲಿಸ್ತೀರಾ. ಇದು ದ್ವೇಷದ ರಾಜಕಾರಣ ಅಲ್ವಾ? ಇಟ್ ಇಸ್ ನಾಟ್ ಎ ವೆಂಡೆಟ್ಟಾ ಪಾಲಿಟಿಕ್ಸ್. ಹೀಗೆ ಉದಾಹರಣೆಗೆ ಮೆಟ್ರೋಗೆ ಕೇಂದ್ರ ಸರ್ಕಾರ ನಿಲ್ಲಿಸಿಲ್ಲ, ರೈಲ್ವೆಗೆ ಕೇಂದ್ರ ಸರ್ಕಾರ ನಿಲ್ಲಿಸಿಲ್ಲ. ನಿಮಗಿಂತ ಹೆಚ್ಚೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಎಷ್ಟು ಹೊಸ ರೈಲುಗಳು ಬಂದ ಕರ್ನಾಟಕ ಮಾರ್ಗದ ಮೂಲಕ ಹೋಗ್ತಾ ಇದ್ದಾವೆ. ವಂದೇ ಭಾರತ್ ಟ್ರೈನ್ ಎಷ್ಟು ಹೊಸ ಬಂದ್ವು, ಎಷ್ಟು ರೈಲ್ವೆ ಸ್ಟೇಷನ್ಗಳು. ನನ್ನ ಪ್ರಕಾರ ಕ್ರಾಂತಿಕಾರಕ ಹೆಜ್ಜೆ. ರೈಲ್ವೆ ಸ್ಟೇಷನ್ಗಳ ರಿಫಾರ್ಮ್ಸ್, ಸುಧಾರಣೆಗಳಿದೆಯಲ್ಲ, ನೀವು ಮೂಗಿಟ್ಕೊಂಡು ಹೋಗಕ್ಕಾಗ್ತಿರ್ಲಿಲ್ಲ ರೈಲ್ವೆ ಸ್ಟೇಷನ್ಗಳಿಗೆ. ಇವತ್ತು ರೈಲ್ವೆ ಸ್ಟೇಷನ್ಗಳು ಹೆಂಗಿದಾವೆ? ಏರ್ಪೋರ್ಟ್ಗಳು ಎಲ್ಲ ಕಡೆಗಳಲ್ಲಿ ಆಗ್ತಾ ಇದೆ.
ಆಯ್ತಾ. ಆಮೇಲೆ ಹೈವೇಗಳು, ಉದಾಹರಣೆಗೆ ಹೇಳ್ತೀನಿ, ಮೈಸೂರು ಬೆಂಗಳೂರು ಕಾರಿಡಾರ್ ನೀವು ತೆಗೆದುಕೊಳ್ಳಿ, ಕರ್ನಾಟಕದ ಎಲ್ಲ ಹೈವೇಗಳು ತೆಗೆದುಕೊಳ್ಳಿ, ದೇಶದ ಎಲ್ಲ ಹೈವೇಗಳು ತೆಗೆದುಕೊಳ್ಳಿ. ನಂಬರ್ ಆಫ್ ಬಹುಶಃ ಹೈವೇಸ್ ಜಾಸ್ತಿ ಸ್ವಾತಂತ್ರ್ಯ ಆಗಿದೆ, ಬಟ್ ಬಂದ್ಮೇಲೆ ಹೈವೇಗಳೆಲ್ಲ ಉತ್ತಮ ಸ್ಥಿತಿಯಲ್ಲಿದ್ದಾವೆ ಅಂತ ಹೇಳ್ಬೇಕು. ಸ್ವಾತಂತ್ರ್ಯ ಇನ್ನು ಬಂದ ಹೊಸದಿದೆ, ಮೇಲೆ- ಮೈಸೂರು ಬೆಂಗಳೂರು ಇನ್ನು ಹೊಸದಿದೆ. ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟೊಂದು ವೇಗವಾಗಿ ಇಷ್ಟೊಂದು ಗುಣಮಟ್ಟದ ಹೈವೇಗಳು ಯಾವತ್ತೂ ಆಗಿರಲಿಲ್ಲ. ಇವತ್ತು ವಿದೇಶದಲ್ಲೂ ಕೂಡ ಮಾತಾಡೋ ರೀತಿನಲ್ಲಿ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ. ಇದ್ರ ಬಗ್ಗೆ ಒಂದು ಮಾತು ಹೇಳಲ್ಲ ಕಾಂಗ್ರೆಸ್ ಪಾರ್ಟಿ. ವಿದೇಶದಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಟೀಕೆ ಮಾಡ್ತಾರೆ. ವಿದೇಶದಲ್ಲಿ ಹೋಗಿ ಅವ್ರ ಗೌರ್ಮೆಂಟ್ ಇದ್ದಾಗ ನೀವು ಹೊಗಳ್ತಿದ್ರಾ? ನಾವು ವಿದೇಶದಲ್ಲೆಲ್ಲ ಹೋಗ್ಬಿಟ್ಟು Politics, sir, ನೀವು- ಸರ್, ವಿದೇಶದಲ್ಲೆಲ್ಲ ಹೋಗ್ಬಿಟ್ಟು ಭಾರತನ ಅವಹೇಳನ ಮಾಡೋ ರೀತಿನಲ್ಲಿ ಯಾವತ್ತೂ ಮಾಡಿಲ್ಲ. ಆಡ್ವಾಣಿ ಅವ್ರನ್ನ ತೆಗೆದುಕೊಳ್ಳಿ, ವಾಜಪೇಯಿ ಅವ್ರನ್ನ ತೆಗೆದುಕೊಳ್ಳಿ, ಈಗ ಮೋದಿ ಅವ್ರನ್ನ ತೆಗೆದುಕೊಳ್ಳಿ, ಯಾರನ್ನೇ ತೆಗೆದುಕೊಳ್ಳಿ. 2014ಕ್ಕಿಂತ ಮುಂಚೆ ಭಾರತದಲ್ಲಿ ಹಂಗಿತ್ತು, ಭಾರತದಲ್ಲಿ ಹಿಂಗಿತ್ತು ಅನ್ನೋ ಭಾಷಣಗಳನ್ನ ಫಾರ್ ಎಕ್ಸಾಂಪಲ್ ಕುಡಿಯೋ ನೀರಿನ ಯೋಜನೆ ಯಾವ ಸಬ್ಜೆಕ್ಟ್ ಸರ್? ಯಾರ ಸಬ್ಜೆಕ್ಟ್ ಸರ್ ಅದು? ಕೇಂದ್ರದ, ರಾಜ್ಯದ? ರಾಜ್ಯದ್ದು. ಹೀಗೆ ಯಾಕೆ ಕೇಂದ್ರ ಸರ್ಕಾರ ಇಷ್ಟೊಂದು ಯಥೇಚ್ಛವಾಗಿರ್ತಕ್ಕಂಥ ಹಣ ಕೊಡ್ತಾ ಇದೆ? ಜಲ್ ಜೀವನ್ ಮಿಷನ್ ಇಷ್ಟೊಂದು ಯಥೇಚ್ಛವಾಗಿ ಕೊಡ್ತಾ ಇದೆಯಲ್ಲ, ಒಂದು ಶ್ಲಾಘನೆ ಇಲ್ಲ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಂದ, ಒಂದು ಶ್ಲಾಘನೆ. ಶುದ್ಧ ಕುಡಿಯುವ ನೀರಿನ ಯೋಜನೆ. ನೀವು ಸಿದ್ದರಾಮಯ್ಯನವ್ರಿಗೆ ಅವತ್ತು ಶ್ಲಾಘನೆ ಮಾಡ್ತೀರಾ? ಮಾಡ್ತೀವಲ್ಲ, ಯಾವಾಗ ಮಾಡ್ತೀರಾ? ಖಂಡಿತ ಒಳ್ಳೆ ಕೆಲಸ ಮಾಡಿದ್ರು ನಾವು ಮಾಡ್ತೀವಿ. ಯಾವ್ದಕ್ಕೆ ಮಾಡಿದ್ರು? ಒಂದು ಉದಾಹರಣೆ ಮಾಡ್ತೀವಿ. ನಾನೇ ಮಾಡಿದ್ದೀನಿ, ಒಂದು ಬಾರಿ ಹೋಗಿದ್ರು ಮಾಡ್ತೇನೆ, ನಾನೇ ಮಾಡ್ತೇನೆ. ಪ್ರಕಾಶ್ ಅವರೇ, ಪ್ರಾದೇಶಿಕ ಆದ್ರಿಂದ At least ನಾನು ನೀವು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಏನಾಗಿದೆ ಅಂತ ಹೇಳಿದ್ರೆ, ನಾವು ಮಾಡಿದ್ರೆ ಮಾತ್ರ ಅಭಿವೃದ್ಧಿ, ಒಳ್ಳೆ ಬಜೆಟ್. ಈ ಬಜೆಟ್ ಏನಿದೆ ಇದು ನಿರ್ಮಲಾ ಸೀತಾರಾಮನ್ ಅವರು ಈರುಳ್ಳಿ ತಿನ್ನಲಿಲ್ಲ ಮತ್ತೆ ಬೆಳ್ಳುಳ್ಳಿ ತಿನ್ನಲಿಲ್ಲ, ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನೋರ ಕಷ್ಟ ಇವ್ರಿಗೇನು ಗೊತ್ತು? ಅವ್ರು ಹೇಳಿದ ಮಾತು ಕೋಟ್ ಮಾಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈರುಳ್ಳಿ ಬೆಳೆ ಈ ಜಾಸ್ತಿ ತರದ- ಆಗಿದೆ ಅಂದಾಗ ನಾನು ತಿನ್ನೋದಿಲ್ಲ ಅಂದಿರ್ಲಿಲ್ವಾ ಸರ್? ಈಗ ಅದನ್ನ ಹೇಳಿ. ಉದಾಹರಣೆಗೆ ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಯಾವ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಲಿಲ್ಲ ಹೇಳಿ ನೀವು? GST 350 ವಸ್ತುಗಳ ಬೆಲೆ ಕಡಿಮೆ ಆಯಿತು. ಇಟ್ ಇಸ್ GST ರೆವಲ್ಯೂಷನ್ ಸ್ಟೆಪ್ ಅದು ಇಡೀ ದೇಶದಲ್ಲಿ. ಇದರಿಂದ ಇಡೀ ದೇಶ ಶ್ಲಾಘನೆ ಮಾಡ್ತು. ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನಮ್ಮ ದೇಶದಲ್ಲಿ ಎಲ್ಲ ಕಡೆಗಳಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ, ಇವ್ರು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ತುಪ್ಪದ ಬೆಲೆ ಜಾಸ್ತಿ ಮಾಡಿದ್ರು, ಮೊಸರಿನ ಬೆಲೆ ಜಾಸ್ತಿ ಮಾಡಿದ್ರು, ಕಸದ ಬೆಲೆ ಜಾಸ್ತಿ, ಕಸದ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ರು ಸರ್. ಸ್ಟ್ಯಾಂಪ್ ಡ್ಯೂಟಿ, ಯಾವ ಟ್ಯಾಕ್ಸ್ ನಿಮಗೆ 60-70 ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ನಿಂದ ಬೆಲೆ ಏರಿಕೆಯಿಂದ ಹಣ ಬರೋಂಗ್ ಮಾಡಿದ್ರು. ಈಗ ಒಂದೊಂದು ಮಾತು ಹೇಳಿ ಮುಗಿಸ್ತೇನೆ. 2,000 ರೂಪಾಯಿ ನೀವು ಗೃಹಲಕ್ಷ್ಮಿ ಅಂತ ಹಾಕ್ತಿರಲ್ಲ, ಯಾಕೆ 2 ಮಂತಿಂದ ಕಟ್ ಮಾಡಿದ್ರಿ? ಫೆಬ್ರವರಿ ಮತ್ತು ಮಾರ್ಚ್ 5,000 ಕೋಟಿ ರೂಪಾಯಿ ಉತ್ತರನೇ ಕೊಡ್ಲಿಲ್ಲ ಇದುವರೆಗೂ ಸರಿಯಾಗಿ. ಯಾಕೆ ಕಟ್ ಮಾಡಿದ್ರೆ? ಮುಂದಿನ ತಿಂಗಳು ಸ್ಟೇಟ್ ಹೇಳ್ತೀನಿ. State budget ಇದ್ದಾಗ ಮಾತಾಡೋಣ. ಫಾರ್ ಎಕ್ಸಾಂಪಲ್ State budget ಆದಾಗ ಮಾತಾಡೋಣ. ಸರ್, ಮದ್ಯಪಾನ ಅರೆ ಮದ್ಯಪಾನ ಮಾತಾಡೋದು ಹೆಂಗಿದೆ ಅಂದ್ರೆ ಅಂತಕ್ಕಂಥದ್ದು- ಕರ್ನಾಟಕಕ್ಕೆ ಏನು ಬಂತು ಅಂತ ಕೇಳದೆ ಮಹಾಪರಾಧ ಅನ್ನೋಕೆ ಮಾತಾಡ್ತಿದ್ದೀರಿ ನೀವು. ಮಹಾರಾಜ್, ನಾನು ಕೇಳ್ತಾ ಇಲ್ಲ. ಇದನ್ನ ನಿಮಗೆ ಹೇಳ್ತೀನಿ, ಯಾವುದೇ ಎಕನಾಮಿಸ್ಟಿಕ್ ಕೇಳಿ, ಅವರಷ್ಟೇ ಅಲ್ರಿ, ನಾವು ಕೇಳ್ತಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಬಜೆಟ್ ಏನಿದೆ, ಇಟ್ ಈಸ್ ಎ ವೆರಿ ಗುಡ್ ಫ್ಯೂಚರಿಸ್ಟಿಕ್ ಬಜೆಟ್. ಇದು ಆರ್ಥಿಕ ಶಿಸ್ತಿನ ಬಜೆಟ್ ಇಡೀ ಮತ್ತು ಇಡೀ ಪ್ರಪಂಚದ ದೇಶದಲ್ಲಿ ಅಭಿವೃದ್ಧಿ ಎರಡನೇ ಅತಿ ಹೆಚ್ಚು ಟ್ಯಾಕ್ಸ್ ಕಾಂಟ್ರಿಬ್ಯೂಟ್ ಮಾಡುವಂತಹ ರಾಜ್ಯಕ್ಕೆ ಯೂನಿಯನ್ ಬಜೆಟ್ ನಿಂದ ಏನು ಸಿಕ್ತು ಅಂತ ಸರ್, ಕೇಳುವಂಥದ್ದು ನೀವಿದ್ದಾಗ ಅದನ್ನೇ ಪ್ರತಿಯೊಬ್ಬರ ಮಾಡಿರೋದು. ಜವಾಬ್ದಾರಿ. ಸರ್, ಈಗ ಒಂದೇ ಮಾತು ಹೇಳ್ತೀನಿ, ಬೆಂಗಳೂರಿನ ಜನ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ಏನ್ ಕೊಡ್ತಾ ಇದ್ದೀರಿ ಬೆಂಗಳೂರಿಗೆ? 1 ಲಕ್ಷ ಕೋಟಿ ಕೊಡ್ತಾ ಇದೀವಿ ಡೆವಲಪ್ಮೆಂಟ್ ಬೆಂಗಳೂರಿಗೆ. ಪಾಪ ಅವ್ರು ಮಾತಾಡ್ಲಿ. ಪ್ರಕಾಶ್ ಅವರೇ, ಗುಲ್ಬರ್ಗಕ್ಕೆ ಏನ್ ಕೊಡ್ತಾ ಇದ್ದೀರಿ? ಒಂದು ಪ್ರಾದೇಶಿಕ ಪಕ್ಷ ತಾವಾದರೂ ಕರ್ನಾಟಕದ ಹಿತಾಸಕ್ತಿ ಏನ್ ಎತ್ತಿ ಹಿಡಿದ್ರು, ಮೊದಲೇದಾಗಿ ನಾನೊಬ್ಬ ಭಾರತೀಯ, ಆಮೇಲೆ ನಾನೊಬ್ಬ ಕರ್ನಾಟಕದವನು, ಕನ್ನಡಿಗ, ಆಯ್ತಾ? ಈ ಒಂದು ಬಜೆಟನ್ನ ಗಮನಿಸಿದಾಗ ಬಹಳ ಉತ್ತಮವಾದಂಥ ಬಜೆಟ್. ಇವತ್ತು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆ ತಲ್ಲಣಗೊಂಡಿದೆ. ನಮ್ಮ ನೆರೆಹೊರೆ ದೇಶಗಳಲ್ಲಿ ಅರಾಜಕತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಏನು 9ನೇ ಬಜೆಟನ್ನು ಮಂಡಿಸಿದ್ದಾರೆ. ಭಾಳ ಒಂದು ಶಿಸ್ತಿನ ಒಂದು ಬಡ್ಜೆಟ್ಟು, ಒಂದು ಜವಾಬ್ದಾರಿಯುತವಾದಂಥ ಬಡ್ಜೆಟನ್ನು ಮಾಡಿದ್ದಾರೆ. ಮತ್ತು ನಾನು ಬೆಳಗ್ಗೆ ಅವ್ರ ಬಜೆಟನ್ನೆಲ್ಲನೂ ನಾನು ನೋಡಿದ್ದೀನಿ.
ಎಲ್ಲ ಇದನ್ನು ಟೂರಿಸಮ್ ಇರ್ಬೋದು. ಇವತ್ತು ಯುವ ಜನತೆ ನಮ್ಮ ದೇಶದಲ್ಲಿ 67% ಇದೆ. ಅವ್ರಿಗೇನು ಉದ್ಯೋಗ, ನಾವು ನರೇಂದ್ರ ಮೋದಿಯವ್ರು ಹೇಳ್ತಾ ಇದ್ರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ, ನಾವು ಕೇಳ್ತಾ ಇದ್ವಿ. ಇವತ್ತು ಆ ಒಂದು ಏನು ಇಂಡಸ್ಟ್ರಿಯಲ್ ಕಾರಿಡಾರ್ಗಳು ಮಾಡ್ತಕ್ಕಂಥದ್ದು, ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು, ಮತ್ತು ಈ ಟೂರಿಸಮ್ ಕಡೆ ಒತ್ತು ಕೊಟ್ಟಿರ್ತಕ್ಕಂಥದ್ದು, ಇವೆಲ್ಲನ ಕೂಡ ನಮ್ಮ ದೇಶವನ್ನು ಮತ್ತೆ ಇನ್ನೊಂದು 25 ವರ್ಷ ಮುಂದಕ್ಕೆ ತೊಗೊಂಡೋಗ್ತಕ್ಕಂಥದ್ದು. ಮತ್ತು ಈ ಜಾಗತಿಕ ಮಟ್ಟದಲ್ಲಿ ಭಾರತ, ಹೌದು, ನಮ್ಮ ರಮೇಶ್ ಬಾಬುರ್ಗೆ ಏನು ಅನಿಸುತ್ತೆ, ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿಲ್ಲ ಇರ್ಬೋದು, ಅದಕ್ಕೆ ಅವ್ರಿಗೆ ಬೇಜಾರಾಗಿರ್ಬೋದು. ಗ್ಯಾರಂಟಿ ಸ್ಕೀಮ್ ಕೊಟ್ಟು ಪಾಪ್ಯುಲರ್ ಕೊಟ್ಟು ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ನೋಡಬೇಕಾಗ್ತದೆ. ಇವತ್ತು ಯಾವುದೇ ಸಂದರ್ಭದಲ್ಲಿ 3ನೇ ಯುದ್ಧನೇ ಆಗ್ಬಿಡ್ತದೆ ಅನ್ನೋ ಒಂದು ವಾತಾವರಣ ಇದೆ ಇಡೀ ಪ್ರಪಂಚದಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ಅರಾಜಕತೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ದೇಶದಲ್ಲಿ ಜನಕ್ಕೆ ಬೇಕು, ಎಲ್ಲವನ್ನ ಬೇಕು, ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೂ ಕೂಡ ಆರ್ಥಿಕವಾದಂಥ ಶಿಸ್ತನ್ನ ಈ ದೇಶದಲ್ಲಿ ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನರೇಂದ್ರ ಮೋದಿಯವರ ಈ ಒಂದು ಸರ್ಕಾರ ಖಂಡಿತವಾಗೂ ಮಾಡಿದೆ. ನನಗೆ ಅನಿಸಿದ ಪ್ರಕಾರ ಈ 9 ಬಜೆಟ್ಗಳಲ್ಲಿ ಇದು ಅತ್ಯುತ್ತಮವಾದಂಥ ಬಜೆಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕರ್ನಾಟಕ, ನೀವು ಕೇಳಿದ್ರಿ ನಮ್ಮ ರಾಜ್ಯಕ್ಕೆ ಏನು ಸಿಕ್ಕಿದೆ ಅಂತ. ಈ ನಮ್ಮ ರಾಜ್ಯಕ್ಕೆ ಏನು ನೀವು ಹೇಳಿ ಬೆಂಗಳೂರಿನಲ್ಲಿ ಜಾಸ್ತಿ ಟ್ಯಾಕ್ಸ್ ಪೇಯರ್ ಇದ್ದಾರೆ, ನಾವು 2ನೇ ಜಾಸ್ತಿ. ನಮ್ಮ ರಮೇಶ್ ಬಾಬು ಹೇಳಿದ್ರು 1 ಲಕ್ಷ ನಾವು ಕೊಟ್ಟಿದ್ದೀವಿ. ಯಾವ ರೋಡ್ ಸರಿ ಇದೆ ಬೆಂಗಳೂರಿನಲ್ಲಿ ಇವತ್ತು? ಯಾವ ಫುಟ್ಪಾತ್ ಸರಿ ಇದೆ ಇವತ್ತು ಬೆಂಗಳೂರಿನಲ್ಲಿ? ಅದರಿಂದ ಎಲ್ಲನ ಕೂಡ ನಾವು ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಎಲ್ಲವನ್ನೂ ಅವ್ರಿಗೆ ಡಿಫೆನ್ಸಿಗೆ ಕೊಡಬೇಕಾಗ್ತದೆ. ಇವತ್ತು ಒಂದು ಕಡೆ ನಮ್ಮ ಡಿಫೆನ್ಸನ್ನು ಅವರು ಸ್ಟ್ರೆಂಥನ್ ಮಾಡಬೇಕಾಗ್ತದೆ. ಎಲ್ಲವನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ಭಾಳ ಅಚ್ಚುಕಟ್ಟಾಗಿ ಒಂದು ಇದು ಟೀಕೆ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ನವ್ರಿಗಾಗಲಿ ವಿರೋಧ ಪಕ್ಷದವ್ರಾಗಲಿ ಕೇವಲ ಇದೊಂದು ಉಪಯೋಗ ಇಲ್ದಿರ್ತಕ್ಕಂಥದ್ದು, ಜನರಿಗೆ ಏನೂ ಸಿಗದೇ ಇರೋ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಭಾಳ ಉತ್ತಮವಾದಂಥ ಬಜೆಟನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು ಸರ್, ಜಾಗತಿಕ ವಿದ್ಯಮಾನಗಳನ್ನು ಗಮನದಲ್ಲಿಟ್ಕೊಂಡ್ರೆ ಒಂದು ಹೊಸ ವರ್ಲ್ಡ್ ಆರ್ಡರೇ ಕ್ರಿಯೇಟ್ ಆಗಿಬಿಡುತ್ತೆ ಅನ್ನೋ ಸಿಚುವೇಶನ್ ಇದ್ದಾಗ ಅಫ್ಕೋರ್ಸ್ ಎಕನಾಮಿಕಲಿ ತುಂಬ ಎಚ್ಚರಿಕೆ ಹೆಜ್ಜೆಗಳನ್ನು ಅದನ್ನು ಮಾಡಿದ್ದಾರೆ. ಏನು ಅಮೇರಿಕಾ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹೇರ್ಕೊಂಡು ಹೋಗ್ತಿದೆ, ಯುರೋಪಿನ ಜೊತೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಇಂಥ ಟೈಮ್ನಲ್ಲಿ ಯುರೋಪಿಗೆ ಬೇಕಾಗುವ ವಸ್ತುಗಳ ಪ್ರೊಡಕ್ಷನ್ಗೆ ಜಾಸ್ತಿ ಒತ್ತು ಕೊಡಬೇಕಾಗತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಬಜೆಟ್ ಮಂಡನೆ ಆಗಿದೆಯಾ? ಯಾವ ಅಂದರೆ ಸೆಕ್ಟರ್ ವೈಸ್ ಹೇಳಿ ನನಗೆ, ಸೆಕ್ಟರ್ ವೈಸ್ ಹೇಳಿ. ನಾವು ಇದನ್ನ ಒಂದು ವಿಚಾರ ಏನು ಅಂತಂದ್ರೆ ತುಂಬ ಅನಿಶ್ಚಿತತೆ ಇದೆ ವಿಶ್ವದಲ್ಲಿ. ಹೌದು, ಫೇಸ್ ಮಾಡಬೇಕು ಅಂತ ಈಗ ಅನೇಕ ಟ್ರೇಡ್ ಡೀಲ್ಸ್ ಆಗ್ತಾ ಇದೆ. EU27 ಜೊತೆಗೂ ಯುರೋಪ್ 27 ಜೊತೆಗೂ ಆಗಿದೆ. ಅದೆಲ್ಲ ಒಂದು ಕಡೆ. ಮತ್ತೆ ಅದಕ್ಕೆ ನಾವು ಕೇಟರ್ ಮಾಡೋಕ್ಕಾಗಬೇಕಲ್ಲ. ಟ್ರೇಡ್ ಡೀಲ್ ಮಾಡೋದು ಒಂದು, ನಮ್ಮಲ್ಲಿ ಆ ಮಟ್ಟದ ಉತ್ಪಾದನೆ ಆದರೆ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ. ಆ ಗುಣಮಟ್ಟದ. ಸೊ ಇವಾಗ ಏನು ಮಾಡಬೇಕು, ಈಗ ಮೇಯ್ನ್ ನೋಡಿ MSMEನ ನಾವು ಪುನಶ್ಚೇತನಗೊಳಿಸ್ಬೇಕು ಅಂತ ಯಾವಾಗಲೂ ಮಾತಾಡ್ತಿರ್ತೀವಿ. MSMEಗೆ ಪುನಶ್ಚೇತನಗೊಳಿಸ್ಬೇಕು ಅಂತಂದಾಗ ನಮಗೆ ಇರುವಂಥ ದಾರಿಗಳೇನು ಅಂತಂದರೆ, ನೀವು ಅವ್ರಿಗೆ ಕ್ರೆಡಿಟ್ ಸೌಲಭ್ಯಗಳನ್ನು ಹೆಚ್ಚಿಗೆ ಕೊಡಿ, ಮಾರ್ಕೆಟ್ಗೆ ಮಾಡುವಾಗ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ. ನೀವು ಇವೆರಡನ್ನೂ ಈ ಬಜೆಟಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ 10,000 ಕೋಟಿ MSMEಸ್ಗೆ ಡೆಡಿಕೇಟೆಡ್ ಗ್ರೋತ್ ಫಂಡ್ ಅಂತ ಕೊಟ್ಟಿದ್ದಾರೆ, ಫಂಡ್ ಆಫ್ ಫಂಡ್ಸ್ ಬಿಟ್ಟು. ಆಮೇಲೆ ನಿಮಗೆ ಟಾಪ್ ಅಪ್ ಮಾಡಿದ್ದಾರೆ 2,000 ಕೋಟಿ ಹಣವನ್ನು. ಇದನ್ನು ನಾವು ಸೆಲ್ಫ್ ರಿಲಯಂಟ್ ಇದರಲ್ಲಿ ಫಂಡಲ್ಲಿ ಅದನ್ನು ಟಾಪ್ ಅಪ್ ಮಾಡಿದ್ದಾರೆ. ಈಗೇನು MSMEಗೆ ಸಿಗುತ್ತೆ. ಆಮೇಲೆ ನೀವು ನೋಡಿ, ಈ ಲಿಕ್ವಿಡಿಟಿ ಅಂದರೆ ಒಂದು 7 ಲಕ್ಷ ಕೋಟಿಯನ್ನು ಯಾವ MSMEಗಳು ಈ ಟ್ರೇಡ್ಸ್ ಜೊತೆಗೆ ಹ್ಯಾಂಡಲ್ ಮಾಡುತ್ತೆ, ಯಾವುದು ಈ ಟ್ರೇಡ್ ರಿಲೇಟೆಡ್ ಎಕ್ಸ್ಚೇಂಜ್ ಎಲ್ಲ ಮಾಡುತ್ತಲ್ಲ, ಅವುಗಳಿಗೆ ಕೊಟ್ಟಿದ್ದಾರೆ ಸಾಲಕ್ಕಾಗಿ ಮೀಸಲಾಗಿ. ಆಮೇಲೆ ನಾವು ಟೈರ್ 2 ಟೈರ್ 3 ಸಿಟಿಗಳಲ್ಲಿ MSME ಜಾಸ್ತಿ ಬರಬೇಕು. ನಾವು ಅವಾಗಲಿಂದ ಡಿಕಂಜೆಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಟೈರ್ 2 ಟೈರ್ 3 ಸಿಟೀಸ್ ಬಗ್ಗೆ ನಾವು ಮಾತಾಡ್ತೀವಾಗಲೇ ಅವ್ರಿಗೆ ಹಣ ಕೊಡೋವಂಥದ್ದು, ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡೋದು ನಾವು ಸಾಮಾನ್ಯವಾಗಿ ಮಾತಾಡೋದು ಬರೀ ಅಷ್ಟೇ. ಆಯವ್ಯಯದಲ್ಲಿ ಕೂಡ ಕಾಣಿಸ್ತಾ ಇರಲಿಲ್ಲ. ಇದರಲ್ಲಿ ನೀವು ನೋಡಿ, ಟೈರ್ 2 ಟೈರ್ 3 ಸಿಟೀಸಲ್ಲಿ MSMEಗಳು ಏನಿದ್ದಾವೆ ಅಲ್ಲಿ ಇಷ್ಟು ದಿನ ನೀವು ಗಮನಿಸಿದ್ರೆ ಅನ್ರಿಜಿಸ್ಟರ್ಡ್ MSMEಗಳು ಜಾಸ್ತಿ ಇದ್ವು, ರಿಜಿಸ್ಟರ್ಡ್ MSME ಕಡಿಮೆ ಇತ್ತು. ನಾವು ಅನೇಕ ಸರಿ ಅವರನ್ನು ಕೇಳುವಾಗ ಅವ್ರು ಹೇಳ್ತಾ ಇದ್ರು, ಅಯ್ಯೋ ನಮ್ಗೆ ಇದೇ ಬೇಡ, ಅವ್ರಿಗೆ ಅನುಕೂಲ ಕೊಡ್ತಾರೆ, ರಿಜಿಸ್ಟರ್ಡ್ಗೆ ಸಾಲ ಎಲ್ಲ ಸುಲಭವಾಗಿ ಸಿಗುತ್ತೆ, ಆದರೆ ನಮಗೆ ಅವ್ರದ್ದು ಬರೋದು ಇನ್ಸ್ಪೆಕ್ಷನ್ ಮಾಡೋದು ಅದು ಕೊಡಿ ಇದು ಕೊಡಿ ಅನ್ನೋದು ನಮಗೆ ಬೇಡ ಅನ್ನೋ ಥರದಲ್ಲೇ ಇದ್ವು. ಈಗ ಉದ್ಯಮ್ ಪ್ಲಾಟ್ಫಾರ್ಮ್ ಬಂದಮೇಲೆ ನಿಮಗೆ ಎಲ್ಲವೂ ಆರ್ಗನೈಸ್ಡ್ ಆಗಿ MSMEಗಳು ಹೋಗ್ತಾ ಇದೆ. ಅಂಥ ಟೈಮಲ್ಲಿ ಟೈರ್ 2 ಟೈರ್ 3 ಸಿಟೀಸಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ, ನಮಗೆ ಫೈಲ್ ಮಾಡಬೇಕು, ರಿಟರ್ನ್ಸ್ ಎಲ್ಲ ಫೈಲ್ ಮಾಡಬೇಕು, ನಮಗೆ ಅದು ಕಷ್ಟ ಆಗಿದೆ, ನಾವು ಹೋಗಿ ನೀವು ದುಬಾರಿ ಚಾರ್ಟರ್ಡ್ ಅಕೌಂಟೆಂಟ್ನ ಭೇಟಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಕಾರ್ಪೊರೇಟ್ ಮಿತ್ರಗಳನ್ನು ಮಾಡಿದ್ದಾರೆ. ಈ ಕಾರ್ಪೊರೇಟ್ ಮಿತ್ರರ ಕೆಲಸ ಏನು, ಇವ್ರಿಗೆ ಹೆಲ್ಪ್ ಮಾಡೋದು. ಅದು ತುಂಬ ನಾಮಿನಲ್ ಫೀ ತಗೊಂಡು ಅವ್ರಿಗೆ ನೀವು MSMEಗೆ ಹೆಂಗೆ ಕಂಪ್ಲೈನ್ಸ್ ಮಾಡೋದು, ಹೆಂಗೆ ರೆಗ್ಯುಲರೈಸ್ ಮಾಡೋದು, ಇದು ಒಂದು ಕಡೆ. ಎರಡನೇದು, ಭಾರತಕ್ಕೆ ಯಾವುದರಲ್ಲಿ ತುಂಬ ನಮಗೆ ಪ್ರೊಡಕ್ಟಿವ್ ಕೆಪಾಸಿಟಿ ಜಾಸ್ತಿ ಇದೆ, ಸ್ಟ್ರೆಂತ್ಸ್
ಯಾವುದಿದೆ. ಈಗ ರೇರ್ ಅರ್ತ್ ಮಿನರಲ್ಸ್, ಈಗ ಚೈನಾ ಯಾಕೆ ಅವ್ರು ಚೈನಾಗೆ ಏನಾದರೂ ಟ್ಯಾರಿಫ್ ಜಾಸ್ತಿ ಮಾಡಿದ್ರೆ ಚೈನಾ ಹೇಳುತ್ತೆ ನಾನು ಡಬಲ್ ಹಾಕ್ತೀನಿ ಇನ್ಮೇಲೆ ಅಂತ. ನೋಡಿದೀವಿ ಅದನ್ನ. ಆದ್ರೆ ಚೈನಾ ಮೇಲೆ ವಾಪಸ್ ತಗೋತಾರೆ. ಭಾರತದ ಮೇಲೆ ಅಷ್ಟು ಸುಲಭವಾಗಿ ಇವರು ಬಗ್ಗಲ್ಲ. ಯಾಕೆಂದ್ರೆ ನಾವಿನ್ನೂ ಅಷ್ಟು ಆರ್ಥಿಕವಾಗಿ ಆರ್ಥಿಕವಾಗಿ ಬಲಾಢ್ಯರಾಗಿಲ್ಲ ಮತ್ತು ಅಮೆರಿಕಕ್ಕೆ ಬೇಕಾದಂತಹ ವಸ್ತುಗಳು ನಮ್ಮ ಹತ್ರ ಸಿಗ್ತವೆ ಅನ್ನುವಂಥದ್ದು ಯಾವುದೂ ಇಲ್ಲ. ನಾವು ಮಾತ್ರ ಕೊಟ್ಟರೆ ನಿಮ್ಮ ಜೀವನ ನಡೆಯುತ್ತೆ. ಸರ್ವಿಸ್ ಡಿಪೆಂಡೆಂಟ್ ಇದೆ, ಪ್ರಾಡಕ್ಟ್ ಡಿಪೆಂಡೆಂಟ್. ಅದಕ್ಕೆ ಇವಾಗ ನೀವು ಗಮನಿಸಿದ್ರೆ ಸೆಮಿ ಕಂಡಕ್ಟರ್ಗೂ ಇದು ಮಾಡಿದ್ದಾರೆ. ರೇರ್ ಅರ್ತ್ ಮಿನರಲ್ಸ್ನ ನಮ್ಮ ಒಡಿಶಾ, ಕರ್ನಾಟಕ, ಅದು ಒಂದು ಕರ್ನಾಟಕದಲ್ಲಿ ಇದೆ. ಕರ್ನಾಟಕ, ಒಡಿಶಾ ಮತ್ತೆ ಆಂಧ್ರ ಪ್ರದೇಶ ಈ ಥರದ ರಾಜ್ಯಗಳಿಗೆ ನಾವು ಅವ್ರೇನು ಮಾಡಿದ್ದಾರೆ, ರೇರ್ ಅರ್ತ್ ಮಿನರಲ್ಸ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಿ ಅವುಗಳನ್ನು ನಾವು ಭಾರತದಿಂದ ರಫ್ತು ಮಾಡೋಕ್ಕೆ ಏನೇನು ಬೇಕೋ ಅದ್ರ ಕಡೆಗೆ ಒಂದು ಗಮನ ಕೊಟ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಸ್ಟ್ರೆಂತ್ ನಮ್ಮಲ್ಲಿ ಏನು ಅಂದರೆ ಬಯೋಫಾರ್ಮಾ, ಜೈವಿಕ ಫಾರ್ಮಾ. ಈ ಜೈವಿಕ ಔಷಧಿಗಳೇನಿದೆ, ಈಗ ನೋಡಿ, ಈಗ ಕೋವಿಡ್ ಬಂದಾಗ WHO ಅದು ಮುಗಿತಾ ಇದ್ದಂಗೆ ಒಂದು ವಾರ್ನಿಂಗ್ ಕೊಡ್ತು ನಮಗೆ, ಈ ಥರದ್ದು ಇದು ಸ್ಟ್ಯಾಂಡ್ ಅಲೋನ್ ಅಲ್ಲ, ಮತ್ತೆ ಮತ್ತೆ ಮರುಕಳಿಸಬಹುದು, ಎಲ್ಲ ದೇಶಗಳು ಈಗಲಿಂದಲೇ ಜಾಗೃತವಾಗಬೇಕು ಅನ್ನುವಂಥದ್ದು. ಆಗ ನಾವೇನು ಮಾಡಿದ್ವಿ, ಫಸ್ಟ್ ಟೈಮು ಪ್ರೈವೇಟೈಸೇಷನು. ನಮ್ಗೆ ಗೊತ್ತಿದೆ ಪ್ರೈವೇಟ್ ಕಂಪನಿಗಳು ಕೋಆಪ್ರೇಟ್ ಮಾಡುವ, ಈಗ ಫಾರಿನಿಂದ ಆಕ್ಸ್ಫರ್ಡ್ ಜೊತೆಗೆ ಇಲ್ಲಿ ಟೈಅಪ್ ಮಾಡಿಕೊಂಡು ಯಾವಾಗಲೂ ಕೋಆಪ್ರೇಷನ್ ಕಾಂಪಿಟೇಷನ್ ಒಟ್ಟೊಟ್ಟಿಗೆ ಇದ್ದದ್ದು ಮೊದಲನೇ ಸರಿ ನೋಡಿದ್ವಿ ನಾವು ಎಕನಾಮಿಕ್ಸಲ್ಲಿ ಕೋಆಪ್ಟೇಷನ್ ಅಂತ ಒಂದು ಹೊಸ ಪದವು ಅದಕ್ಕೆ ಸೃಷ್ಟಿಯಾಯಿತು. ಸೊ ಈ ಥರದ ಒಂದು ಸನ್ನಿವೇಶದಲ್ಲಿ ಏನು ಮಾಡಿದರೆ, ಈಗ ಬಯೋಫಾರ್ಮಾನ ಜೈವಿಕ ಔಷಧಿಯನ್ನು ತಯಾರಿಸಲಿಕ್ಕೆ ಏನು ಇವಾಗಿಂದ ತಯಾರಿ ಮಾಡ್ತಾ ಇರೋದಿದೆಯಲ್ಲ, ಅದಕ್ಕೆ ನೋಡಿ 10,000 ಕೋಟಿ ಔಟ್ಲೇನ ಅನೌನ್ಸ್ ಮಾಡಿರೋದಿದೆಯಲ್ಲ, ಮತ್ತು 1000 ಸೈಟ್ಸ್ ಅಂದರೆ ಕ್ಲಿನಿಕಲ್ ಟೆಸ್ಟ್ ಮಾಡಬೇಕು ಇಮಿಡಿಯೇಟ್. ಈ ಕೋವಿಡ್ ಟೈಮಲ್ಲಿ ಆಗಿದ್ದು ನಮಗೆ ಟೈಮ್ ಇರಲಿಲ್ಲ. ಕೋವಿಡ್ ಟೈಮಲ್ಲಿ ಇದನ್ನು ನಾವು ನಿಜವಾಗ್ಲೂ ಕ್ಲಿನಿಕಲ್ ಟ್ರಯಲ್ಸ್ ಆಯಿತಾ, ಎಷ್ಟಾಯಿತು, ಎಷ್ಟಿದು, ಬಟ್ ಅನಿವಾರ್ಯ ಇತ್ತು, ಅದು ಬಿಟ್ಟರೆ ಬೇರೆ ಅವಕಾಶ ಇರಲಿಲ್ಲ. ಈಗ ನೆಕ್ಸ್ಟ್ ಹಂಗೆ ಆಗಬಾರ್ದು. ಹಾಗಾಗಿ ಇವಾಗಲೇ ಅದಕ್ಕೆ ಕ್ಲಿನಿಕಲ್ ಟ್ರಯಲ್ಸ್ಗೂ ತೊಗೊಂಡು ಅದಕ್ಕೆ ಏನೇನು ಮಾನದಂಡಗಳು ಮಾಡಬೇಕು, ಆ ಥರದ ಒಂದು ವ್ಯಾಕ್ಸಿನೇಷನ್ ಮಾಡೋವಂಥದ್ದು, ಬೇರೆ ಬೇರೆ ಇನ್ನೂ ಎಲ್ಲ ಡಿಸೀಸಸ್ಗೂ. ಇದು ಜಸ್ಟ್ ಒಂದು ನಾನು ವ್ಯಾಕ್ಸಿನನ್ನು ಉದಾಹರಣೆ ಕೊಟ್ಟೆ. ಜೈವಿಕವಾಗಿ ಏನೇನು ನಾವು ಔಷಧಿಗಳನ್ನು ಉಪಯೋಗಿಸಿ ರೇರ್ ಡಿಸೀಸಸ್ ಇರ್ತವೆ ಅವುಗಳನ್ನು ಸಾಲ್ವ್ ಮಾಡೋವಂಥದ್ದನ್ನು ತುಂಬ ಚೆನ್ನಾಗಿ ಮಾಡೋವಂಥದ್ದಿದೆ. ಇನ್ನು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಯುವಶಕ್ತಿಯ ಕಡೆಗೆ ಗಮನ ಕೊಡ್ತಾನೆ ನೀವು ದಿವ್ಯಾಂಗನ ಕಡೆಗೂ ಗಮನ ಕೊಟ್ಟಿದ್ದೀರಿ, ವಯಸ್ಸಾದವ್ರಿಗೂ ಗಮನ ಕೊಟ್ಟಿದ್ದೀರಿ ಅಂತ. ನಾವು ಯಾವಾಗಲೂ ಏನು ಅಂದರೆ, ಭಾರತ ಈಗ ಜನಸಂಖ್ಯಾ ಲಾಭಾಂಶವನ್ನು ಪಡೀತಾ ಇದೆ, ಹಾಗಾಗಿ ನಾವು ಎಲ್ಲರೂ ಯುವಕರಿಗೆ ಕೊಡಬೇಕು, 100% ಕರೆಕ್ಟ್. ಆದರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಇಷ್ಟು ದಿನ ಏನಾಗಿತ್ತು ಅಂತಂದರೆ, ಈ ಕೇರ್ ಗೀವರ್ಸ್ ಅಂತ ಈಗೇನು ನಮ್ಮಲ್ಲಿ 15 ಕೋಟಿ ಜನ ಈಗ ಬ್ರಾಕೆಟ್ 70 ಇಯರ್ಸ್ 65 ಇಯರ್ಸ್ ಪ್ಲಸ್ ಇದ್ದಾರೆ. ಈ 65 ವರ್ಷದಿಂದ ಅಷ್ಟೊಂದು ಜನ ಇದ್ದಾರೆ ನಮ್ಮಲ್ಲಿ, 15 ಕೋಟಿ ಜನ ಇದ್ದಾರೆ. ಅವ್ರಿಗೆ ಎಷ್ಟೋ ಸರಿ ಏನಾಗುತ್ತೆ, ಮನೆಯಲ್ಲಿ ಕೆಲವು ಸರಿ ತಂದೆ ತಾಯಿನ ನೋಡ್ಕೊಳ್ಳೋಕ್ಕೆ ಕಾಳಜಿ ತಗೊಳ್ಳೋರು ಇದ್ದಾರೆ, ಇನ್ನು ಕೆಲವು ಕಡೆ ಕಾಳಜಿ ತಗೊಳ್ಳೋರು ಇಲ್ಲ. ಆದರೆ ಅವ್ರನ್ನ ನೋಡ್ಕೊಳ್ಳೋಕ್ಕೂ ವಿಶೇಷ ತರಬೇತಿ ಬೇಕು. ಈಗ ಅವ್ರಿಗೆ ಕಾಯಿಲೆಗಳಿರ್ಬೋದು, ಅವ್ರಿಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಒಂದು ಟ್ರೈನ್ ಮಾಡೋದಿರ್ಬೋದು, ಈ ಥರದಕ್ಕೆಲ್ಲ ಒಂದು ನಿಮ್ಗೆ ಒಂದು ಬೇಕಾಗುತ್ತೆ. ಸೊ ಅದಕ್ಕೆ ಟ್ರೈನ್ ಇವಾಗಿಂದ ಶುರು ಮಾಡಿದ್ದಾರೆ. 1.5 ಲಕ್ಷ ಜನ ಯುವಕರಿಗೂ ಕೆಲಸ ಸಿಕ್ತು, ನಮಗೆ ವಯಸ್ಸಾದವ್ರಿಗೂ ಒಂದು ಇಲ್ಲಪ್ಪ ನನ್ನನ್ನು ಈ ದೇಶ ಗೌರವಯುತವಾಗಿ ಕೆಲಸ ಪಡೆಯೋದಕ್ಕೆ ಅವಕಾಶಗಳು ಜಾಸ್ತಿ ಇರ್ತಾವೆ, ಅವ್ರಿಗೂ ಇದೆ, ಅವ್ರು ಹೋಗದೇ ಇರಲಿ, ಇಲ್ಲೇ ನಮ್ಮಲ್ಲಿ ಕೆಲಸ ಮಾಡಿ. ಕೊನೆಯ ಭಾಗದಲ್ಲಿ ಇದೀವಿ. ಎಸ್ ರಮೇಶ್ ಬಾಬು ಅವರೇ, ರವಿಕುಮಾರ್ ಅವರ ಸಾಲು ಆರೋಪಗಳು, ಸಾಲು ಆರೋಪಗಳಿಗೆ ಸಾಲು ಪ್ರಶ್ನೆಗಳನ್ನ ಇಬ್ರು ಹಾಕಿದ್ದೀರಾ. ಜನಕ್ಕೆ ಅರ್ಥ ಆಗಿದೆ. ನಾನು ಪ್ರಶ್ನೆ ಮಾಡೋದಕ್ಕಿಂತ ಅವ್ರೇನು ಸೆಂಟ್ರಲ್ ಗೌರ್ಮೆಂಟ್ ಬಜೆಟಲ್ಲಿ ಡಿಕ್ಲೇರ್ ಮಾಡಿದ್ರೆ ನಾನು ಯಾಕೆ ಕೊಡಬೇಕು ಅಂತ ಕೇಳಿದ್ರೆ ನಾನು ಉತ್ತರ ಏನು ಕೊಡಬೇಕು. ಹಾಗಾಗಿ ಜನಕ್ಕೆ ಅರ್ಥ ಆದರೆ ಸಾಕು BJP ಸ್ಟ್ಯಾಂಡ್ ಏನಿದೆ, BJP ಏನು ಉತ್ತರ ಕೊಡ್ತಾ ಇದ್ದಾರೆ, ರಾಜ್ಯದ ಬಗ್ಗೆ ಏನು ಆಸಕ್ತಿ ಇದೆ. ಯಾಕೆಂದರೆ 99ರಿಂದ ಈ ರಾಜ್ಯದ ಜನ ನಿರಂತರವಾಗಿ ಪಾರ್ಲಿಮೆಂಟಲ್ಲಿ ವೋಟ್ ಆಗ್ತಾ ಇರೋದು BJPಗೆ, 99ರಿಂದ ಇಲ್ಲಿವರೆಗೂ. ಸೊ ಇವತ್ತು ಇವ್ರು ಈ ಉತ್ತರ ಕೊಟ್ಟರು, ಅವರು ಬಜೆಟಲ್ಲಿ ಡಿಕ್ಲೇರ್ ಮಾಡಿ ಯಾಕೆ ಕೊಡಬೇಕು ಅಂತ ಕೇಳಿದ್ರೆ ಅದಕ್ಕೆ ನಾವೇನು ಉತ್ತರ ಕೊಡೋದಕ್ಕೆ ಅಲ್ಲ. 3 ವರ್ಷ ಆಗಿದೆ ಡಿಕ್ಲೇರ್ ಮಾಡಿ. ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಡಿಕ್ಲೇರ್ ಮಾಡಿ 3 ವರ್ಷ ಆಗಿದೆ. ಪೆರಿಫೆರಲ್ ರಿಂಗ್ ರೋಡ್ಗೆ ಡಿಕ್ಲೇರ್ ಮಾಡಿ 3 ವರ್ಷ ಆಗಿದೆ. ಮತ್ತು ಭಾಳ ಸ್ಪಷ್ಟವಾಗಿ ನಾವೆಲ್ಲ ರಾಜಕಾರಣಿಗಳಿದ್ದೀವಿ, ಅದೇ ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ. ಏನು ಅವ್ರೇನು ಭಿಕ್ಷೆ ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು? ಅವ್ರು ಮಾತಾಡ್ತಾ ಇದ್ದಿದ್ದು ಏನೋ ನಾವು ಭಿಕ್ಷೆ ಕೇಳ್ತಾ ಇದ್ದೀವಿ ಅವ್ರಿಗೆ ಅಂತೇಳಿ. ಇಟ್ ಈಸ್ ದ ಮ್ಯಾಂಡೇಟರಿ ರೈಟ್. ನಾವಿರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರಕ್ಕೆ ₹1 ಆದಾಯ ಬಂದರೆ 22% ಪ್ರತಿ ರಾಜ್ಯಗಳಿಗೆ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ಅಲಾಟ್ಮೆಂಟ್ ಮಾಡಬೇಕು. ಇದು ನಾವು ಭಿಕ್ಷೆ ಅಲ್ಲ ಕೇಳ್ತಾ ಇರ್ತಕ್ಕಂಥದ್ದು. ನಾವೇನು ಕರ್ನಾಟಕದಿಂದ ನಿಮಗೆ ಟ್ಯಾಕ್ಸು, ಸೆಸ್ಸು, GST ಕೊಡ್ತೀವಿ, ಅದರಲ್ಲಿ ನಮಗೆ ಪಾಲು ಕೊಡಿ ಅಂತ ಕೇಳೋಂಥದ್ದು. ನಿಮಗೇನು ನಾವು ಭಿಕ್ಷೆ ಕೇಳ್ತಾ ಇಲ್ಲ. ನಾನು ಕೇಂದ್ರದಲ್ಲಿ ಇವತ್ತು BJP ಅಲ್ಲ, ಯಾವುದೇ ಸರ್ಕಾರ ಇದ್ರೂ ಇದನ್ನು ಕೇಳ್ತೀನಿ ನಾನು, ನನ್ನ ರಾಜ್ಯಕ್ಕೆ ನೀನೇನು ಕೊಟ್ಟಿದ್ಯಾ ಅಂತೇಳಿ. ನಮ್ಮ ರೈಟ್ ಅದು. ಅದ್ರ ಜೊತೆಗೆ ಅವ್ರು ಹೇಳಿದ್ರು ಹಿಂದುಳಿದ ರಾಜ್ಯಗಳಿಗೆ ಒಂದು ಸ್ವಲ್ಪ ವಿಶೇಷ ಪ್ರೋತ್ಸಾಹ ಕೊಡಬೇಕಾಗುತ್ತೆ. ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಇನ್ನೊಂದು ತಿಂಗಳು ಬಿಟ್ಟು ರಾಜ್ಯ ಬಜೆಟ್ ಇದೆ ಸರ್. ಸಿದ್ದರಾಮಯ್ಯನವರು ಕಲಬುರಗಿಗೆ, ಯಾದಗಿರಿಗೆ, ರಾಯಚೂರಿಗೆ ಎಕ್ಸ್ಟ್ರಾ ಕೊಟ್ಟಾಗ
ಹಿಂದುಳಿದ ಜಿಲ್ಲೆಗಳು ಇಲ್ಲ, ಇಲ್ಲ, ಅವುಗಳಿಗೆ ಅಭಿವೃದ್ಧಿಗೆ ಸ್ವಲ್ಪ ಇಲ್ಲ, ಒಂದ್ ಜಾಸ್ತಿ ನಿಮಿಷ. ದುಡ್ಡು ಬೇಕು ಅಂತ. ನಾನು ಸ್ವಾಗತ ಮಾಡ್ತೀನಿ ಅವರ Yes. ಆ ನಿಲುವನ್ನ. ಯಾಕೆಂದ್ರೆ ಇದು ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ಇವತ್ತಲ್ಲ. ಈ ದೇಶದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಇಟ್ಕೊಂಡು ನಾಟ್ ಓನ್ಲಿ ಪರ್ಸನ್ ಆರ್ ಪೀಪಲ್, ಈವನ್ ರೀಜನ್ ಸಹ ಮಾಡ್ಕೊಂಡ್ ಬಂದಿರೋದು ನಾವು. Yes, yes. ಕರ್ನಾಟಕದಲ್ಲಿ 371J ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಂತರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತಿನವರೆಗೂ ವಿಶೇಷ ಅನುದಾನ ಕೊಟ್ಟಿಲ್ಲ ಇವರು. ಬೇರೆ ರಾಜ್ಯಗಳು ಕೊಡ್ತಾರೆ. 371J ನಲ್ಲಿ ಎಲ್ಲೆಲ್ಲಿ ವಿಶೇಷವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಬೇರೆ ರಾಜ್ಯಗಳು ಕೊಡ್ತಾರೆ ಅನುದಾನಗಳನ್ನ. ಇವತ್ತಿನವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ₹1 ಕೊಟ್ಟಿಲ್ಲ. ಅದೇ ನಮ್ಮ ತಕರಾರು ಇರ್ತಕ್ಕಂಥದ್ದು. ಇವತ್ತು ನೀವು ಕರ್ನಾಟಕದಲ್ಲಿ ನೀವೇನು ಬೋರ್ಡು ಮಲೆನಾಡು ಅಭಿವೃದ್ಧಿ ಇರ್ಬೋದು, ಬಯಲುಸೀಮೆ ಅಭಿವೃದ್ಧಿ ಇರ್ಬೋದು, ನೀವು ಕಲ್ಯಾಣ ಕರ್ನಾಟಕ ಬೋರ್ಡ್ ತಗೊಂಡಾಗ ಹೆಚ್ಚು ಕೊಟ್ಟಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕಕ್ಕೆ ₹5,000 ಕೋಟಿ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯರದು. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಫೆಡರಲ್ ಸಿಸ್ಟಮಲ್ಲಿ ನಾವೇನು ಕೇಳ್ತಾ ಇದ್ದೀವಿ, ಇಟ್ ಇಸ್ ನಾಟ್ ಮರ್ಸಿ ಅಮೌಂಟು. ನೀವು ನಮಗೆ ಸಂವಿಧಾನಾತ್ಮಕವಾಗಿ ಮ್ಯಾಂಡೇಟರಿ ಪ್ರಾವಿಷನಲ್ಲಿ ರಾಜ್ಯಕ್ಕೆ ಏನು ಕೊಡಬೇಕು ಆ ಪಾಲನೆ ಕೇಳ್ತಾ ಇದ್ದೀವಿ. ಅದನ್ನು ಮೊದಲು ಅವ್ರು ಅರ್ಥ ಮಾಡ್ಕೊಳ್ಳಿ. ಇದು ಒಂದೇದು ನೋಡಿ, ನೀವು ₹1 ರೆವಿನ್ಯೂ ಬಂದರೆ ಕೇಂದ್ರ ಸರ್ಕಾರಕ್ಕೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ 16% ಸಮಯ ಅಲ್ಲ 16%, ಫೈನಾನ್ಸ್ ಕಮಿಷನ್ಗೆ 8%, ಸ್ಟೇಟ್ ಶೇರು 22%. ಇದನ್ನ ಬಿಜೆಪಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟು ಸಾಕು ನನಗೆ. ನಾವೇನು ಇವ್ರ ಹತ್ರ ಒಂದು ಭಿಕ್ಷೆ ಕೇಳ್ತಾ ಇಲ್ಲ. 22% ಸ್ಟೇಟ್ ಶೇರ್ ಕೊಡ್ತಿದ್ದಾರೆ. ಹೌದು. ಯಾವ ರಾಜ್ಯಕ್ಕೆ ಎಷ್ಟು ಅನ್ನೋ ವಿಷಯದಲ್ಲಿ ವ್ಯತ್ಯಾಸಗಳಾಗಿದೆ. ಇದರಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಈಗ ನೀವು GST ನಲ್ಲಿ ವಿ ಆರ್ ದ ಸೆಕೆಂಡ್ ಸ್ಟೇಟ್. ನೀವು 4 ಲಕ್ಷ 5 ಲಕ್ಷ ನಿಮಗೆ ನಾವು ಟ್ಯಾಕ್ಸ್ ಕೊಟ್ಟಾಗ ಅಟ್ಲೀಸ್ಟ್ ನಮ್ಗೊಂದು 25% ಕೊಡಿ. ನೀವು ₹100 ಕೊಟ್ಬಿಟ್ಟು ₹1 ಪೂರ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು. ನಾವು ₹1 ಕೊಟ್ಟಾಗ 14 ಪೈಸೆ ಕೊಡ್ತಾ ಇದ್ದೀರಾ. 25 ಪೈಸೆ ಕೊಡಿ ಅಂದರೆ ಕೊಡಲ್ಲ ಅಂದರೆ ನೀವು ಜನಾಂಗದೊಂದು ಮ್ಯಾಂಡೇಟರಿ ಪ್ರಾವಿಷನ್ ಮಾಡ್ಕೊಂಡಿದ್ದೀರಾ. ಅಂದರೆ ಪಾಪ್ಯುಲೇಷನ್ ಆಧಾರಕ್ಕೆ ಸೀಮಿತವಾಗಿ ಯಾವ ರಾಜ್ಯಕ್ಕೆ ಕೊಡಬೇಕಂತ ಕೊಡಿ. ನೀವು ಉತ್ತರ ಪ್ರದೇಶಕ್ಕೆ 70,000 ಮಾಡ್ಕೊಂಡಿದ್ದಾರೆ, ಬಿಜೆಪಿ ಅವ್ರು ಮಾಡ್ಕೊಂಡಿಲ್ಲ. ನಾನು ಹೇಳ GST ನಲ್ಲಿ ಹೇಳ್ತಾ ಅದೊಂದು set rule ಇದೆ. ಆ rule ಪ್ರಕಾರ definition ಆಗಿದೆ. GST ಮಾಡಿದಾಗ ಮೋದಿರವರು ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿ ವಿರೋಧ ಮಾಡಿದ್ರು. ಅದಿರಲಿ, ನಾನು ಅದ್ರ ಚರ್ಚೆಗೆ ಹೋಗಲ್ಲ. ಇವತ್ತು ಉತ್ತರ ಪ್ರದೇಶಕ್ಕೆ 70,000 ಕೋಟಿ ಕೊಟ್ಟು ನೀವು ನಮ್ಗೆ 7,000 ಕೋಟಿ ಕೊಡ್ತೀರಿ ಅಂದಾಗ ನಮ್ಗೆ ಜಾಸ್ತಿ ಕೊಡಿ, ನಮ್ಮ ಪಾಲು ಜಾಸ್ತಿ ಇದೆ ಅಂತ ಕೇಳ್ತಾ ಇದೀವಿ. ಇದು ಒಂದು ಕಡೆ. ಇನ್ನೊಂದು ಫಸಲ್ ಬಿಮಾ, ಒಂದೇ ನಿಮಿಷ ಪ್ರಶ್ನೆ ಆರೋಪಗಳಿಗೆ ಅಷ್ಟೇ ಚಿಕ್ಕದಾಗಿ ಹೇಳ್ತೀನಿ. ಫಸಲ್ ಬಿಮಾ ಬಗ್ಗೆ ಹೇಳೋದು, ದಯಮಾಡಿ ಅವರು ಸೆಂಟ್ರಲ್ ಆಡಿಟ್ ರಿಪೋರ್ಟ್ ತೆಗೆದು ನೋಡಬೇಕು. ಈ ರಾಜ್ಯದ 80 ಲಕ್ಷದ ರೈತರಿಗೆ ಇನ್ನೂ ₹6,000 ಕೊಟ್ಟಿಲ್ಲ, ಅಕೌಂಟ್ಗೆ ಹಾಕಿಲ್ಲ ಇವರು. ಆಡಿಟ್ ಅಬ್ಜೆಕ್ಷನ್ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿಲ್ಲ 4,000 ಅಂತ ಹೇಳ್ತಾರೆ. ದಾಖಲೆ ಕೊಡ್ತೀನಿ ನಾನು. ಆಡಿಟ್ ರಿಪೋರ್ಟ್ ನಮ್ದಲ್ಲ ಅದು. ಮತ್ತು ಟ್ರೈನ್ ಬಗ್ಗೆ ಹೇಳಿದ್ರು, ನಮ್ಮ ವಂದೇ ಭಾರತ್ ಕೊಟ್ಟಿದ್ದೀವಿ ಅಂತೇಳಿ. ತಾವೆಲ್ಲ ಹುಬ್ಳಿಯವರು ಇದ್ದೀರಾ. ಹುಬ್ಳಿ ಜನ ಇವತ್ತು ವಂದೇ ಭಾರತ್ಗೆ ಹೋಗಲ್ಲ, ಸಾಮಾನ್ಯವಾದಂಥ ರೈಲ್ಗೆ ಹೋಗ್ತಾರೆ. ಯಾಕೆ ಅಂದರೆ ಅಲ್ಲಿರ್ತಕ್ಕಂಥ ಪ್ರೈಸು ಒಂದೇ ಭಾರತಲ್ಲಿ 2,000 ಕೊಡಬೇಕು, ₹100 ಟಿಕೆಟ್ ತಗೊಂಡ್ರೆ ಹುಬ್ಳಿಗೆ ಹೊರಟೋಗ್ತಾರೆ. ಹೀಗಾಗಿ ಎಲ್ಲ ಜನ ನೋಡ್ತಾ ಇದ್ದಾರೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.